ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿಲ್ಪಾ, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಫಿಸಿಯಾಲಜಿ. ಗರ್ಭಧಾರಣೆ ಎಂದರೆ ಕೇವಲ ಒಂದು ಜೀವದ ಜನನವಲ್ಲ, ಅದು ಪ್ರೀತಿ, ತ್ಯಾಗ ಮತ್ತು ಸೃಷ್ಟಿಯ ದೈವಿಕ ಪಯಣ. ಇಂದಿನ ಜನ್ಯಸಿರಿ ಸಂಭ್ರಮಾಚರಣೆಯ ವಿಶೇಷತೆ ಎಂದರೆ ಇಂದು ಪರಮಪೂಜ್ಯ ಜಗದ್ಗುರುಗಳಾದ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿರವರ 81ನೇ ಜಯಂತ್ಯೋತ್ಸವ ಹಾಗೂ ಪರಮಪೂಜ್ಯ ಜಗದ್ಗುರುಗಳಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿರವರ 13ನೇ ವಾರ್ಷಿಕ ಪಟ್ಟಾಭಿಷೇಕ ಮಹೋತ್ಸವದ ಸುದಿನ. ಅವರ ಆಶೀರ್ವಾದಗಳೊಂದಿಗೆ ಇಂದಿನ ದಿನವನ್ನು ಸಂಭ್ರಮಿಸೋಣ. ನಮ್ಮ ಹೆಮ್ಮೆಯ ಕರ್ನಾಟಕದ ನಾಡಗೀತೆಗಾಗಿ ಎಲ್ಲರೂ ಎದ್ದು ನಿಲ್ಲುವಂತೆ ವಿನಂತಿ. ಎಲ್ಲರಿಗೂ ಧನ್ಯವಾದಗಳು. ದಯಮಾಡಿ ಆಸೀನರಾಗಿ. ದೈವದ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡಲಾರದು. ಅಂಥ ಪರಮಾತ್ಮನನ್ನು ಪ್ರಾರ್ಥಿಸಲು ಡಾಕ್ಟರ್ ಸಂಪದ ಮತ್ತು ವೃಂದದವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि
गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुपुरस्तायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्रपरित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ನಮ್ಮೆಲ್ಲರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥಿಸಿದ ಡಾಕ್ಟರ್ ಸಂಪದಾ ಮತ್ತು ತಂಡದವರಿಗೆ ಧನ್ಯವಾದಗಳು. ನೀವೆಲ್ಲ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೀರಾ. ಈಗ BGS ಆಸ್ಪತ್ರೆಯ ಸೇವೆಗಳ ಕುರಿತು ಒಂದು ಚಿಕ್ಕ ದೃಶ್ಯಾವಳಿಯನ್ನು ವೀಕ್ಷಿಸೋಣ. ಇದರ ಮೂಲಕ ನಮ್ಮ ಆಸ್ಪತ್ರೆಯ ಆರೈಕೆ, ಸೇವೆ, ಸೌಲಭ್ಯಗಳು ಮತ್ತು ನಿಮ್ಮ ಮುಂದಿನ ಪಯಣದ ಸ್ಪಷ್ಟ ಮಾಹಿತಿ ದೊರಕಲಿದೆ. ಗರ್ಭಧಾರಣೆಯ ಪ್ರಯಾಣವು ಜೀವನದ ಅತ್ಯಂತ ಅಮೂಲ್ಯ ಹಂತಗಳಲ್ಲೊಂದು. ಅದು ಮನೆಯಲ್ಲಿಯೇ ಆರಂಭವಾಗಿ ನಂತರ ಅತ್ಯಂತ ಸುರಕ್ಷಿತವಾದ ದಾರಿಯನ್ನು BGS ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಕಂಡುಕೊಳ್ಳುತ್ತದೆ. ಈ ಸಿಹಿ ಸುದ್ದಿ ಮೊದಲಿಗೆ ನಮ್ಮ ಮೆಡಿಕೋ ಸೋಷಿಯಲ್ ವರ್ಕರ್ ಅಂದರೆ MSW ಅವರಿಗೆ ತಲುಪುತ್ತದೆ. ಇವರು ಮನೆ ಮತ್ತು ಆಸ್ಪತ್ರೆಯ ನಡುವಿನ ಸೇತುವೆಯಾಗಿ ಗರ್ಭಿಣಿ ತಾಯಿಯರನ್ನು ಆತ್ಮೀಯವಾಗಿ BGSಗೆ ಕರೆದುಕೊಂಡು ಬರುತ್ತಾರೆ. ತಾಯ್ತನದ ಸುಂದರ ಪ್ರಯಾಣ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಗರ್ಭಿಣಿಯರು ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗಕ್ಕೆ ಬಂದಾಗ ಅವರಿಗೆ ಆತ್ಮೀಯತೆಯಿಂದ ಕಾಳಜಿಯನ್ನು ನೀಡಲಾಗುತ್ತದೆ. ನಮ್ಮ ವೈದ್ಯರು ಗರ್ಭಿಣಿ ಮಹಿಳೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ವೈದ್ಯಕೀಯ ಪರೀಕ್ಷೆ ನಡೆಸುತ್ತಾರೆ. ಗರ್ಭಿಣಿ ಮಹಿಳೆ ಹಾಗೂ ಭ್ರೂಣದ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳಲು ಪ್ರತಿ ಹಂತದಲ್ಲೂ ಅವಶ್ಯಕ ರಕ್ತ ಪರೀಕ್ಷೆ ಮತ್ತು ನುರಿತ ರೇಡಿಯಾಲಜಿ ತಜ್ಞರಿಂದ ಅಲ್ಟ್ರಾಸೌಂಡ್ ಸ್ಕ್ಯಾನ್ಗಳನ್ನು ಮಾಡಿಸಲಾಗುತ್ತದೆ. ನಿಯಮಿತ ಫಾಲೋಅಪ್ಗಳ ಮೂಲಕ ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ಸೂಚಿತ ಪರೀಕ್ಷೆಗಳನ್ನು ಮಾಡುವುದರ ಮೂಲಕ ಸ್ಪಷ್ಟ ಮಾರ್ಗದರ್ಶನ ನೀಡಲಾಗುತ್ತದೆ. ಅಡ್ಮಿಷನ್ ಸಮಯದಲ್ಲಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಜನರಲ್ ಅಥವಾ ಡಿಲಕ್ಸ್ ವಾರ್ಡಿನಲ್ಲಿ ದಾಖಲಾತಿ ಮಾಡಲಾಗುತ್ತದೆ. ಪ್ರಸವದ ಸಮಯ ಬಂದಾಗ ಗರ್ಭಿಣಿಯರನ್ನು ಲೇಬರ್ ರೂಮ್ಗೆ ಸ್ಥಳಾಂತರಿಸಲಾಗುತ್ತದೆ. ಲೇಬರ್ ರೂಮ್ನಲ್ಲಿ ವಾರದ ಎಲ್ಲ ದಿನದಲ್ಲಿಯೂ 24 ಗಂಟೆಗಳ ಕಾಲ ಸ್ತ್ರೀರೋಗ ತಜ್ಞರು, ನರ್ಸಿಂಗ್ ಸಿಬ್ಬಂದಿ ಹಾಗೂ ಅನಸ್ತೇಶಿಯಾ ತಜ್ಞರು ಲಭ್ಯವಿರುತ್ತಾರೆ. ಪ್ರಸವ ಸಮಯದಲ್ಲಿ ನೋವು ನಿಯಂತ್ರಿಸುವುದರ ಜೊತೆಗೆ ಸಿಸೇರಿಯನ್ ಅಗತ್ಯವಿದ್ದಾಗ ಸುರಕ್ಷಿತವಾಗಿ ಶಸ್ತ್ರಚಿಕಿತ್ಸೆ ನಡೆಯುವಂತೆ ಅರವಳಿಕೆ ತಜ್ಞರು ನೋಡಿಕೊಳ್ಳುತ್ತಾರೆ. ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಹೆಚ್ಚಿನ ಫಾಲೋಅಪ್ಗಳು, ಸರಿಯಾದ ಸಮಯಕ್ಕೆ ದಾಖಲಾತಿ ಹಾಗೂ ಅಗತ್ಯವಿದ್ದಲ್ಲಿ ತುರ್ತು ಸಿಸೇರಿಯನ್ ಮಾಡಲಾಗುತ್ತದೆ. ಇಂತಹ ಸಮಯದಲ್ಲಿ ಮತ್ತು ICU ದಾಖಲಾತಿಯ ಅವಶ್ಯಕತೆ ಇದ್ದಾಗ ಅಥವಾ ಗರ್ಭಾವಸ್ಥೆಯಲ್ಲಿ ಬೇರೆ ಯಾವುದಾದರೂ ಶಸ್ತ್ರಚಿಕಿತ್ಸೆಯ ಅಗತ್ಯವಿದ್ದಲ್ಲಿ ಅರವಳಿಕೆ ತಜ್ಞರ ಪಾತ್ರ ಮಹತ್ವವಾದುದು. ಈ ಎಲ್ಲ ಸೌಲಭ್ಯಗಳ ಮತ್ತು ಎಲ್ಲರ ಪರಿಶ್ರಮದ ಫಲವೇ ಆರೋಗ್ಯವಂತ ಮಗುವಿನ ಜನನ.
ಮಗು ಹುಟ್ಟಿದ ತಕ್ಷಣವೇ ನಮ್ಮ ಮಕ್ಕಳ ತಜ್ಞರ ತಂಡ ಮಗುವಿನ ಪರಿಶೀಲನೆ ಮಾಡಿ ಮಗುವಿನ ಆರೋಗ್ಯದ ಬಗ್ಗೆ ಖಾತರಿ ನೀಡುತ್ತಾರೆ. ನಂತರ ಮಗುವನ್ನು ತಾಯಿಗೆ ನೀಡಿ ಎದೆಹಾಲುಣಿಸುವ ವಿಧಾನವನ್ನು ತಿಳಿಸಿಕೊಡಲಾಗುತ್ತದೆ. ಮಗುವಿನ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಅಥವಾ ಪೂರ್ವಾವಧಿಯಲ್ಲಿ ಜನಿಸಿದಂತಹ ಮಗುವನ್ನು ಸುಸಜ್ಜಿತವಾದ NICUಗೆ ದಾಖಲಿಸಲಾಗುತ್ತದೆ. ಪ್ರಸವೋತ್ತರ ಆರೈಕೆ ಮತ್ತು ಮಾನಸಿಕ ಬೆಂಬಲದೊಂದಿಗೆ ಆರೋಗ್ಯವಂತ ತಾಯಿ ಮತ್ತು ಮಗುವನ್ನು ಮನೆಗೆ ಕಳಿಸಿಕೊಡಲಾಗುತ್ತದೆ. ಹೊಸ ಜೀವವನ್ನು ಪೋಷಿಸುವ ಬದ್ಧತೆಯೊಂದಿಗೆ ಪ್ರತಿ ಹೆಜ್ಜೆಯಲ್ಲೂ BGS ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ನಿಮ್ಮ ಜೊತೆ ಸದಾ ನಿಲ್ಲುತ್ತದೆ. ಸೇವೆ ಮತ್ತು ಕಾಳಜಿ ಒಂದಾಗಿ ಬಂದಾಗ ಅದೇ ನಿಜವಾದ ಚಿಕಿತ್ಸೆ. ಈಗ ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಂಥ ತಾಯಂದಿರು ಈಗ ಹೇಗಿದ್ದಾರೆ, ಆರೋಗ್ಯವಾಗಿದ್ದಾರಾ, ಇದರ ಬಗ್ಗೆ ಮತ್ತು ಅವರ ಅನುಭವದ ಬಗ್ಗೆ ಒಂದು ಚಿಕ್ಕ ದೃಶ್ಯಾವಳಿಯನ್ನು ವೀಕ್ಷಿಸೋಣ. ನನ್ನ ಹೆಸರು ಭೂಮಿಕಾ ಅಂತ ಹೇಳಿ, ನಾನು BGS ಹಾಸ್ಪಿಟಲ್ಗೆ 7 ಮಂತ್ಸ್ ಸ್ಕ್ಯಾನಿಂಗಿಂದ ಬರ್ತಾ ಇದ್ದೀನಿ. ಸೊ ನನಗೆ ಯಾಕೋಸ್ಕರ ಬರ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ BP ಹೈ ಇತ್ತು. ಹಾಗಾಗಿ ಆಮೇಲೆ ತಾಯಿಯಿಂದ ಮಗುಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರಲಿಲ್ಲ, ತುಂಬ ಕಮ್ಮಿ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಈ ಹಾಸ್ಪಿಟಲ್ನ ನಾವು ರೆಫರ್ ಮಾಡಿ NIC ಇದೆ ಮತ್ತು ಎಲ್ಲ ಥರನೂ ಕೇರ್ ಮಾಡ್ತಾರೆ ಡಾಕ್ಟರ್ಸ್ ಅಂತ ಹೇಳ್ಬಿಟ್ಟು ನಾವು ಈ ಹಾಸ್ಪಿಟಲ್ನ ಸಜೆಸ್ಟ್ ಮಾಡ್ಕೊಂಡು ಬಂದ್ವಿ. ಮಗು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಡೈಲಿ ನಮಗೆ ಸ್ಕ್ಯಾನಿಂಗ್ ಇರ್ತಿತ್ತು. ಆಮೇಲೆ ನೀರು ಕೂಡ ಕಮ್ಮಿ ಆಗೋಯಿತು. ನೀರು ಕಮ್ಮಿ ಆಗಿ ಆಮೇಲೆ BP ಹೈ ಆದಮೇಲೆ ನಮಗೆ ಸಿಸೇರಿಯನ್ ಮಾಡಿದ್ರು. 7.5 ಮಂತ್ಸ್ಗೆ ಸಿಸೇರಿಯನ್ ಮಾಡಿದ್ರು. 34 ವೀಕ್ಸ್ಗೆ ಸಿಸೇರಿಯನ್ ಮಾಡಿದ್ರು. ಮಗು ಬಂದು 1 kg 200 ಗ್ರಾಮ್ ಇತ್ತು. ಸೊ ಆ ತಕ್ಷಣ ತೊಗೊಂಡೋಗಿ ಮಗುನ NICಗೆ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿ ಆ ಮಗುಗೆ ಪ್ರೋಸೆಸ್ ಮಾಡಿದ್ರು. ಮತ್ತು ನಮಗೂ ಕೂಡ ಅಷ್ಟೇ ಆಪ್ರೇಷನ್ ಮಾಡಿರೋದ್ರಿಂದ ನಮಗೂ ಕೂಡ ತುಂಬ ಕೇರಾಗಿ ನೋಡ್ಕೊಂಡು ನನಗೆ ಸ್ವಲ್ಪ BP ಇರೋದ್ರಿಂದ ದಿನೇ ನಮಗೆ BP ಟೆಸ್ಟ್ ಮಾಡಿ ಇವಾಗ BP ನಾರ್ಮಲ್ ಇದೆ, BP ಏನೂ ಇಲ್ಲ. ಸೊ ನಮಗೆ BGS ಹಾಸ್ಪಿಟಲಿಂದ ನಮ್ಗೆ ತುಂಬ ಯೂಸ್ ಆಯಿತು, NICಗೆ ಯೂಸ್ ಆಯಿತು. ಮತ್ತು ನನಗೆ ಕೂಡ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾವು ಇಲ್ಲಿಗೆ ಬಂದು ಸಜೆಸ್ಟ್ ಮಾಡ್ಕೊಂಡು ನಾವು ಇಲ್ಲಿಗೆ ಬಂದಿರೋದು. ಇನ್ನು ಹಾಸ್ಪಿಟಲ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಶೋಭಾ ಅಂತ. ನನ್ನ ಪ್ರೀಮೆಚೂರ್ ಪ್ರೆಗ್ನೆನ್ಸಿ 7 ಮಂತ್ಸ್ ಆಗಿತ್ತು ಅಷ್ಟೇ. ವಾಟರ್ ತುಂಬ ಲೀಕ್ ಆಗಿಬಿಟ್ಟಿತ್ತು ಅಂತ ಬೇರೆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಮಗು ಡೆಲಿವರಿ ಮಾಡಬೇಕು ಬದುಕಲ್ಲ ಅಂತ ಹೇಳ್ಬಿಟ್ಟಿದ್ರು. ಅದಕ್ಕೆ ನಾವು ನಮಗೆ BGS ಸಜೆಸ್ಟ್ ಮಾಡಿದ್ದಕ್ಕೆ BGSಗೆ ಬಂದು 2 ವಾರ ಅಡ್ಮಿಟ್ ಆಗಿದ್ದಕ್ಕೆ 4.5 D ವಾಟರ್ನ 7ವರೆಗೂ ಇನ್ಕ್ರೀಸ್ ಮಾಡಿ ದಿನ ಮೆಡಿಸಿನ್ ಚೆನ್ನಾಗಿ ಕೊಟ್ಟು ದಿನ ಹಾಸ್ಪಿಟಲ್ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಟೈಮ್ಗೂ ಬಂದು ವಿಚಾರಿಸ್ತಾ ಇದ್ರು, ಹೇಗಿದ್ದೀರಾ, ಏನಾಗ್ತಿದೆ ಅಂತ ಹೇಳ್ಕೊಳ್ಳಿ ಅಂತ ಎಲ್ಲ ಚೆನ್ನಾಗಿ ವಿಚಾರಿಸ್ತಿದ್ದಾರೆ. ಟ್ರೀಟ್ಮೆಂಟು ಚೆನ್ನಾಗಿ ಕೊಟ್ಟಿದ್ದಾರೆ. 2 ವೀಕ್ ಆದಮೇಲೆ ಮತ್ತೆ ನಾವೇ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಬೇಡ ಅಂದರೆ ನಾವೇ ರಿಕ್ವೆಸ್ಟ್ ಮಾಡಿ ಮನೆಗೆ ಹೋಗ್ಕೊಟ್ವಿ. ಆಮೇಲೆ ಮತ್ತೆ ವಾಟರ್ ಫುಲ್ಲು ಲೀಕ್ ಆಯಿತು ಅಂತಂದ್ಬಿಟ್ಟು ವಾಪಸ್ ಮತ್ತೆ ಬಂದು ಅಡ್ಮಿಟ್ ಆಗಿ ಮತ್ತು ನೀರು ತುಂಬ ಕಮ್ಮಿ ಆಗಿಬಿಟ್ಟಿದೆ ಅಂತ ಬೇಗ ಡೆಲಿವರಿ ಮಾಡಬೇಕಂತ ಹೇಳಿ ಡೆಲಿವರಿ ಮಾಡಿದ್ದಾರೆ. ಈಗ ನನ್ನ ಪಾಪು ತುಂಬ ಕಮ್ಮಿ 900 ಗ್ರಾಮ್ ಇತ್ತು ಅಷ್ಟೇ. ಡೆಲಿವರಿ ಆಗೋಷ್ಟರಲ್ಲಿ 1.8 ಗ್ರಾಮ್ ಆಗಿದೆ. ಚೆನ್ನಾಗಿದೆ ಪಾಪುನು. NICಯಲ್ಲಿ ಇಟ್ಟು ಟ್ರೀಟ್ಮೆಂಟ್ ಮಾಡ್ತಾಯಿದ್ದಾರೆ. ಪಾಪುನು ಇವಾಗ ಹೆಲ್ದಿಯಾಗಿದೆ, ನಾನು ಹೆಲ್ದಿಯಾಗಿದ್ದೀನಿ. ಒಬ್ಬರ ಅನುಭವ ಮತ್ತೊಬ್ಬರಿಗೆ ಧೈರ್ಯದ ಬೆಳಕು. ಈಗ ವೇದಿಕೆ ಮೇಲೆ ಮುಂದೆ ಉಪಸ್ಥಿತರಿರುವ ಗಣ್ಯರು ವೇದಿಕೆಯ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಡೀನ್ ಮತ್ತು ಪ್ರಾಂಶುಪಾಲರು ಮತ್ತು ಅವರ ಧರ್ಮಪತ್ನಿ, ಆಸ್ಪತ್ರೆ ಮುಖ್ಯಸ್ಥರು ಮತ್ತು ಅವರ ಧರ್ಮಪತ್ನಿ, RMO ಸರ್ ಹಾಗೂ ಕಾರ್ಯಕ್ರಮದ ಆಯೋಜಕರಾದ ಎಲ್ಲ ವಿಭಾಗದ ಮುಖ್ಯಸ್ಥರು. ಡಾಕ್ಟರ್ ಶಿಲ್ಪಾ ಶಿವಣ್ಣ, ಡಾಕ್ಟರ್ ಶೈಲಜಾ ಪ್ರಸಾದ್, ಡಾಕ್ಟರ್ ರೇಣುಕಾ, ಡಾಕ್ಟರ್ ರಮೇಶ್, ಡಾಕ್ಟರ್ ರಘುರಾಮ್. ಇಂದಿನ ಈ ಶುಭದಾಯಕ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸಲು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ತ್ರಿವೇಣಿ ಮ್ಯಾಮ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಜೈ ಶ್ರೀ ಗುರುದೇವ. ಎಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಯುಗಯೋಗಿ
ಪದ್ಮಭೂಷಣ ಪುರಸ್ಕೃತ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಮತ್ತು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಹಾಗೂ ಪರಮ ಪೂಜ್ಯ ಶ್ರೀ ಶ್ರೀ ಸೌಮ್ಯನಾಥ ಸ್ವಾಮೀಜಿಯವರ ದಿವ್ಯ ಮಂಗಳ ಆಶೀರ್ವಾದಗಳೊಂದಿಗೆ BGS ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಗಳ ವಿಭಾಗಗಳಾದ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ, ಸಮುದಾಯ ವೈದ್ಯಕೀಯ ಶಾಸ್ತ್ರ ವಿಭಾಗ, ಅರಿವಳಿಕೆ ವಿಭಾಗ, ವಿಕಿರಣಶಾಸ್ತ್ರ ವಿಭಾಗ ಮತ್ತು ಮಕ್ಕಳ ಚಿಕಿತ್ಸೆ ವಿಭಾಗಗಳು ಒಟ್ಟಾಗಿ ಸೇರಿ ತಾಯ್ತನದ ಹೊಸಿಲಲ್ಲಿರುವ ಗರ್ಭಿಣಿ ಸ್ತ್ರೀಯರಿಗೆ ಪ್ರೀತಿ, ರಕ್ಷಣೆ ಹಾಗೂ ಸುರಕ್ಷಿತ ತಾಯ್ತನದ ಶುಭ ಹಾರೈಕೆ ಹಾಗೂ ಆಶೀರ್ವಾದ ರೂಪವಾಗಿ ಇಂದು ಇಲ್ಲಿ ಅಂದರೆ BGS ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ನಗರೂರು ಆವರಣದಲ್ಲಿ ಸೀಮಂತ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಶುಭ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯರಾದ BGS ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಯ ಡೀನ್ ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ KS ಗಂಗಾಧರ್ ಮತ್ತು ಅವರ ಧರ್ಮಪತ್ನಿಯಾದ ಶ್ರೀಮತಿ ಪ್ರತಿಭಾ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇವೆ. BGS ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಯ ಮುಖ್ಯಸ್ಥರು ಹಾಗೂ ವೈದ್ಯಕೀಯ ಅಧ್ಯಕ್ಷರು ಆದ ಡಾಕ್ಟರ್ ಕೃಷ್ಣಮೂರ್ತಿ VR ಅವರನ್ನು ಮತ್ತು ಅವರ ಧರ್ಮಪತ್ನಿಯಾದ ಶ್ರೀಮತಿ ಅನುರಾಧರವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. BGS ಕಾಲೇಜು ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಇಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೂ ಅವರ ಕುಟುಂಬದ ಸದಸ್ಯರನ್ನು ಹೃತ್ಪೂರ್ವಕವಾಗಿ ಆದರದಿಂದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರಿಗೆ ಆದರದ ಸ್ವಾಗತವನ್ನು ಬಯಸುತ್ತಿದ್ದೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಮತ್ತು ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಧನ್ಯವಾದಗಳು. ಧನ್ಯವಾದಗಳು ಮ್ಯಾಮ್. ಎಲ್ಲರನ್ನೂ ಸ್ವಾಗತಿಸಿದ ನಿಮಗೂ ಕೂಡ ನನ್ನ ಹೃತ್ಪೂರ್ವಕ ಸ್ವಾಗತಗಳು. ಈಗ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರನ್ನು ವಿನಂತಿಸುತ್ತೇನೆ. ಬೆಳಕು ಹರಡುವ ದೀಪದಂತೆ ತಾಯಿ ಜೀವನಕ್ಕೆ ಬೆಳಕು ನೀಡುತ್ತಾಳೆ ಎಂದು ಹೇಳುತ್ತಾ ದೀಪ ಬೆಳಗಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಗರ್ಭಿಣಿ ಸ್ತ್ರೀ
ತಾಯಿ ಮತ್ತು ಮಗುವಿನ ಆರೈಕೆಯ ಬಗೆಗಿನ ಮಾರ್ಗದರ್ಶನಕ್ಕಾಗಿ ಸಿದ್ಧವಾಗಿರುವ ವಾಟ್ಸಪ್ ಸಮುದಾಯದ ಬಗ್ಗೆ ಮಾಹಿತಿ ನೀಡಲು ಡಿಜಿಟಲ್ ಹೆಲ್ತ್ ಆ್ಯಂಡ್ AI ತಂಡದ ವತಿಯಿಂದ ಡಿಜಿಟಲ್ ಹೆಲ್ತ್ ಕನ್ಸಲ್ಟೆಂಟ್ ಆಗಿರುವ ಡಾಕ್ಟರ್ ಸಜ್ಜನ್ ಮದಪ್ಪಾಡಿರವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಜೈ ಶ್ರೀ ಗುರುದೇವ್. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ, ಇಲ್ಲಿ ನೆರೆದಿರುವ ಆತ್ಮೀಯರೇ ಹಾಗೂ ನನ್ನ ಪ್ರೀತಿಯ ಸಹೋದ್ಯೋಗಿಗಳೇ, ಇಂದು ನಮ್ಮೆಲ್ಲರಿಗೂ ಬಹಳ ಅರ್ಥಪೂರ್ಣವಾದ ದಿನ ಎಂದು BGS MCH ಮೆಡಿಕಲ್ ಕಾಲೇಜ್ ವತಿಯಿಂದ ತಾಯಿ ಮತ್ತು ಮಗುವಿನ ಆರೈಕೆ ವಾಟ್ಸಪ್ ಯೋಜನೆ, ಅದು BGS MCH ಜನ್ಯಸಿರಿ ಎಂದು ನಿಮ್ಮ ಮುಂದೆ ಪರಿಚಯಿಸಲಿದ್ದೇನೆ. ಇಂದಿನ ಕಾಲದಲ್ಲಿ ಗರ್ಭಿಣಿಯರು ಹಾಗೂ ಬಾಣಂತಿಯರು ಆರೋಗ್ಯದ ಬಗ್ಗೆ ಮಾಹಿತಿ ಪಡೆಯಲು ಸೋಷಿಯಲ್ ಮೀಡಿಯಾ ಹಾಗೂ ಗೂಗಲ್ ಅನ್ನು ನೋಡ್ತಾ ಇರ್ತಾರೆ. ಆದರೆ ಅಲ್ಲಿ ಲಭ್ಯವಿರುವ ಪ್ರತಿಯೊಂದು ಮಾಹಿತಿಯು ವೈದ್ಯಕೀಯವಾಗಿ ಪರಿಶೀಲಿತವಾಗಿರುವುದಿಲ್ಲ. ತಪ್ಪು ಮಾಹಿತಿಗಳನ್ನು ಆತಂಕ, ಗೊಂದಲ ಹಾಗೂ ಅನಗತ್ಯ ಭಯವನ್ನು ಉಂಟು ಮಾಡಬಹುದು. ತಾಯಿಯ ಆರೋಗ್ಯ ಚೆನ್ನಾಗಿದ್ದರೆ ಮಕ್ಕಳ ಆರೋಗ್ಯವೂ ಚೆನ್ನಾಗಿರುತ್ತದೆ. ಆಗ ನಮ್ಮ ಸಮಾಜಕ್ಕೆ ನಮ್ಮ ಆರೋಗ್ಯವಂತ ಮಗುವನ್ನು ನೀಡಬಹುದು. ಇದಕ್ಕಾಗಿಯೇ ವೈದ್ಯಕರಿಂದ ಪರಿಶೀಲಿಸಲ್ಪಟ್ಟ, ವೈಜ್ಞಾನಿಕವಾಗಿ ದೃಢೀಕರಿಸಲ್ಪಟ್ಟ ಹಾಗೂ ಸರಳವಾಗಿ ಅರ್ಥವಾಗುವ ಮಾಹಿತಿಯನ್ನು ನೇರವಾಗಿ ತಾಯಿಯಂದಿರಿಗೆ ತಲುಪಿಸಲು ಉದ್ದೇಶದಿಂದ ಈ ಯೋಜನೆಯನ್ನು ರೂಪಿಸಲಾಗಿದೆ. ಇದು ವಾಟ್ಸಪ್ ಆಧಾರಿತ ಆರೋಗ್ಯ ಜಾಗೃತಿ ಯೋಜನೆ. ಈ ಯೋಜನೆಯ ಮೂಲಕ ಗರ್ಭಧಾರಣೆಯಿಂದ ಹಿಡಿದು ಮಗುವಿನ ಆರೈಕೆಯವರೆಗೆ ಅಗತ್ಯವಾಗುವ ಮಾರ್ಗದರ್ಶನ, ಆಹಾರ ಸಲಹೆಗಳು, ತಪಾಸಣೆ ಮಾಹಿತಿ, ಆರೋಗ್ಯದ ಬಗ್ಗೆ ತಿಳುವಳಿಕೆ ಹಾಗೂ ತಾಯಿ ಮಗು ಆರೋಗ್ಯದ ಪ್ರಮುಖ ಅಂಶಗಳನ್ನು ನಿಯಮಿತವಾಗಿ ಹಂಚಿಕೊಳ್ಳಲಾಗುತ್ತದೆ. ಎಲ್ಲ ಮಾಹಿತಿಯನ್ನು ವೈದ್ಯರಿಂದ ಪರಿಶೀಲಿಸಿ ಹೆಲ್ತ್ ಎಜುಕೇಷನ್ ಪೋಸ್ಟರ್ ರೂಪದಲ್ಲಿ, ಸರಳ ಹಾಗೂ ಸ್ಪಷ್ಟ ಸಂದೇಶದ ರೂಪದಲ್ಲಿ ಹಾಗೂ ವೈದ್ಯರ ನೇರ ವಿಡಿಯೋ ಸಂದರ್ಶನಗಳ ಆರೋಗ್ಯವಾಣಿ ವಿಡಿಯೋಗಳ ಮೂಲಕ ತಲುಪಿಸಲಾಗುತ್ತದೆ. ಈ ಮೂಲಕ ಗರ್ಭಿಣಿಯರು ಹಾಗೂ ಬಾಣಂತಿಯರು BGS MCH ಜನ್ಯಸಿರಿ ವಾಹಿನಿಯಿಂದ ಸರಿಯಾದ ಆರೋಗ್ಯ ಮಾಹಿತಿ ಪಡೆಯಲು ಸಾಧ್ಯವಾಗುತ್ತದೆ. ಈ ಯೋಜನೆ ಕೇವಲ ಮಾಹಿತಿ ಹಂಚಿಕೆ ಕಾರ್ಯಕ್ರಮವಲ್ಲ, ಇದು ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ಸುರಕ್ಷತೆಗೊಳಿಸಲು ಮಹತ್ವದ ಸಾಮಾಜಿಕ ಹೆಜ್ಜೆಯಾಗಿದೆ. ಈ ಯೋಜನೆಯನ್ನು ಅಧಿಕೃತವಾಗಿ ಪ್ರಾರಂಭಿಸಲು ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರನ್ನು ವಿನಂತಿಸುತ್ತೇನೆ. ದಯವಿಟ್ಟು BGS MCH ಜನ್ಯಸಿರಿ ಕಾರ್ಯಕ್ರಮವನ್ನು ಬಿಡುಗಡೆ ಮಾಡಿ ಅಧಿಕೃತವಾಗಿ ಚಾಲನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸೊ ಮಾನ್ಯ ಗಣ್ಯರು ಕಾರ್ಯಕ್ರಮವನ್ನು ಬಿಡುಗಡೆ ಮಾಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ BGS MCH ಜನ್ಯಸಿರಿ ತಾಯಿ ಮತ್ತು ಮಗು ಆರೈಕೆ ವಾಟ್ಸಪ್ ಕಾರ್ಯಕ್ರಮ ಸದುಪಯೋಗವನ್ನು ನಿಮಗೆ ಹೇಗೆ ಪಡೆಯಬಹುದೆಂದು ತಿಳಿಸಲು ಇಷ್ಟಪಡುತ್ತೇನೆ. ವೇದಿಕೆ ಮೇಲೆ ಸ್ಕ್ರೀನಲ್ಲಿ ಈಗ QR ಕೋಡ್ ಕಾಣಿಸ್ತದೆ. ಎಸ್. ಸೊ ಈಗ ದಯವಿಟ್ಟು
ನಿಮ್ಮ ಮೊಬೈಲ್ ತೆಗೆದು ಈ QR ಕೋಡ್ ಸ್ಕ್ಯಾನ್ ಮಾಡಿ ಅದರಿಂದ ನೀವು ನೇರವಾಗಿ ನಮ್ಮ ಜನ್ಯಸಿರಿ ವಾಟ್ಸಪ್ ಆರೋಗ್ಯ ಶಿಕ್ಷಣ ಕಾರ್ಯಕ್ರಮದ ಗ್ರೂಪನ್ನು ಸೇರಬಹುದು. ಇದು ಸಂಪೂರ್ಣ ಉಚಿತ ಸೇವೆ. ವೈದ್ಯರಿಂದ ಪರಿಶೀಲಿಸಲ್ಪಟ್ಟ ಆರೋಗ್ಯ ಮಾಹಿತಿ ನೇರವಾಗಿ ನಿಮ್ಮ ಮೊಬೈಲ್ಗೆ ತಲುಪಿಸಲಾಗುತ್ತದೆ. ಪ್ರತಿಯೊಬ್ಬ ಗರ್ಭಿಣಿ, ಬಾಣಂತಿಯರು ಹಾಗೂ ಕುಟುಂಬದ ಸದಸ್ಯರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಮುಂದಿನ ಹಂತದಲ್ಲಿ ಈ ವಾಟ್ಸಪ್ ಆಧಾರಿತ ಕಾರ್ಯಕ್ರಮದ ಸಂಪೂರ್ಣ ಮೊಬೈಲ್ ಆ್ಯಪ್ ಆಧಾರಿತ BGS MCH ಜನ್ಯಸಿರಿ ಆರೋಗ್ಯ ವೇದಿಕೆಯಾಗಿ ಅಭಿವೃದ್ಧಿಗೊಳ್ಳಲು ಶೀಘ್ರದಲ್ಲೇ BGS MCH ಜನ್ಯಸಿರಿ ಮೊಬೈಲ್ ಆ್ಯಪ್ ಲಭ್ಯವಾಗಲಿದೆ. ಆ್ಯಪ್ ಮೂಲಕ ಇನ್ನಷ್ಟು ಸಂಗ್ರಹಿತ ಮಾಹಿತಿ, ನಿಯಮಿತ ಅಪ್ಡೇಟ್ ಹಾಗೂ ಸಮಗ್ರ ಮಾರ್ಗದರ್ಶನವನ್ನು ಒಂದೇ ವೇದಿಕೆಯಲ್ಲಿ ದೊರೆಯುವಂತೆ ಮಾಡಲಿದೆ. ಈ ಯೋಜನೆಯನ್ನು ರೂಪಿಸಲು ಶ್ರಮಿಸಿದ ನಮ್ಮ ವೈದ್ಯಕೀಯರ ತಂಡಕ್ಕೆ, ತಾಂತ್ರಿಕರ ತಂಡಕ್ಕೆ ಹಾಗೂ ಎಲ್ಲ ಸಹೋದ್ಯೋಗಿಗಳಿಗೆ ಅಭಿನಂದಿಸುತ್ತೇನೆ. ಮತ್ತೊಮ್ಮೆ ಗಣ್ಯರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲರೂ BGS MCH ಜನ್ಯಸಿರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಸದುಪಯೋಗಗಳನ್ನು ಪಡೆದುಕೊಳ್ಳುವಂತೆ ವಿನಂತಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ಸಜ್ಜನ್. BGS MCHನ ಈ ಮುಂದಾಲೋಚನೆಗೆ ನನ್ನ ಅಭಿನಂದನೆಗಳು. ಇದೇ ರೀತಿ ಆರೋಗ್ಯ ಸಂಬಂಧಿತ ಉಪಯುಕ್ತ ಮಾಹಿತಿಗಾಗಿ ನಮ್ಮ BGS ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ 2,76,000 ಸಬ್ಸ್ಕ್ರಿಪ್ಷನ್ಗಳ ಮೂಲಕ ನಾವು ಜನರ ವಿಶ್ವಾಸವನ್ನು ಗಳಿಸಿದ್ದೇವೆಂದು ಹೇಳಲು ಹೆಮ್ಮೆಯಾಗುತ್ತದೆ. ಅನಿವಾರ್ಯ ಕಾರಣಗಳು ಹಾಗೂ ಸಮಯಾಭಾವದ ಕಾರಣದಿಂದ ಕೆಲವು ಮಾಧ್ಯಮ ವರ್ಗದವರು ತೆರಳಬೇಕಾಗಿ ಬಂದಿದೆ. ಹಾಗಾಗಿ ಅವರು ಒಂದು ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಿ ತೆರಳಬಹುದು. ಮಾಧ್ಯಮ ವರ್ಗದವರು ದಯಮಾಡಿ ಸ್ಟೇಜ್ ಪಕ್ಕಕ್ಕೆ ಬರಬೇಕು ಎಂದು ಕೇಳಿಕೊಳ್ಳುತ್ತೇನೆ. ವೇದಿಕೆಯ ಮೇಲೆ ಬಂದು ನಮ್ಮ ಎಲ್ಲ ಕಾರ್ಯಗಳಿಗೆ ಪ್ರೇರಕ ಶಕ್ತಿಯಾಗಿರುವ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಮತ್ತು ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲಿರುವ ಗಣ್ಯರೇ, ನನ್ನ ಸಿಬ್ಬಂದಿಗಳೇ ಮತ್ತು ಮಾಧ್ಯಮ ಮಿತ್ರರೇ ಮತ್ತು ಇವತ್ತಿನ ಕೇಂದ್ರ ಬಿಂದುವಾಗಿರುವ ಮಹಿಳೆ, ತಾಯ್ತನ ಪ್ರತಿಯೊಂದು ಹೆಣ್ಣಿಗೂ ಒಂದು ಅಮೂಲ್ಯವಾದ ವಿಷಯ. ಗರ್ಭಿಣಿಯಾಗುವುದರಿಂದ ಹಿಡಿದು ಪ್ರಸವ ಮತ್ತು ಬಾಣಂತಿತನ, ಇವು ಪ್ರತಿಯೊಂದು ಕುಟುಂಬದಲ್ಲೂ ಒಂದು ಸಂಭ್ರಮದ ವಾತಾವರಣವನ್ನ ಸೃಷ್ಟಿ ಮಾಡುತ್ತಾರೆ. ಇಂತಹ ನಿಮ್ಮ ಸಂಭ್ರಮದ ವಾತಾವರಣದಲ್ಲಿ ನಾವು ಭಾಗಿಯಾಗಿರುವಂತೆ ಮಾಡಿರುವುದು ನಮ್ಮ ಪುಣ್ಯ ಅಂತಾನೆ ನಾನು ಅನ್ಕೊಳ್ತೀನಿ. ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ತೀರಾ ಅಂತ ತುಂಬಾ ಜನ ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಆದ್ರೆ ಇವತ್ತು ಇಡೀ ಚಿತ್ರಣ ಬದಲಾಗಿದೆ. ಒಂದು ಎಷ್ಟೋ ವರ್ಷದಿಂದ ನಡೀತಾ ಇದೆಯೇನೋ ಈ ಆಸ್ಪತ್ರೆ ಅನ್ನೋವಷ್ಟು ಮಟ್ಟಿಗೆ ಇಲ್ಲಿ ಜನದಟ್ಟಣೆ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಗುರೂಜಿ ಅವರು ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ ಮತ್ತು ಇದು ಅವ್ರದ್ದು ಡ್ರೀಮ್ ಪ್ರಾಜೆಕ್ಟ್. ಅವಿರತವಾಗಿ ಇದ್ರ ಕಡೆಗೆ ಗಮನ ಹರಿಸಿ ಎಲ್ಲಿ ಹೋಗ್ಲಿ ಎಲ್ಲಿ ಬರ್ಲಿ ಇದನ್ನೇ ಹೇಳ್ತಿರ್ತಾರೆ. ಅಂತೂ ನಾವು ಇವತ್ತು ಇಂಥ ದೊಡ್ಡ ಸಾಧನೆಯನ್ನ ಮಾಡಿದ್ದೇವೆ. ಇದರ ಫಲವಾಗಿ ಇವತ್ತು ಇಲ್ಲಿ ಒಂದು ಬೃಹತ್ 1000 ಬೆಡೆಡ್ ಹಾಸ್ಪಿಟಲ್ ಇದೆ. 1000ಕ್ಕೂ ಹೆಚ್ಚು ಸಿಬ್ಬಂದಿಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ 400 ಜನ ವೈದ್ಯರೇ ಇದ್ದಾರೆ. ಬೆಂಗಳೂರಿನ ಈ ಕಡೆ ಪ್ರದೇಶದಲ್ಲಿ ಇಷ್ಟೊಂದು ಜನ ವೈದ್ಯರಿರುವ ಇಷ್ಟೊಂದು ಬೃಹತ್ತಾದ ಆಸ್ಪತ್ರೆ ಯಾವುದು ಇಲ್ಲ. ಅದರಲ್ಲಿ 400ರಲ್ಲಿ 300 ಜನ ಆಸ್ಪತ್ರೆನಲ್ಲೇ ಇದ್ದಾರೆ, 400 ಜನ ಕಾಲೇಜ್ ಕಡೆ ಇದ್ದಾರೆ. ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅನ್ನೋದು ಗುರೂಜಿಯವರ ಒಂದು ಆಶಯ, ಒಂದು ನೆಪ ಮಾತ್ರ. ಅದ್ರ ಜೊತೆಗೆ ಒಂದು ಸುಸಜ್ಜಿತವಾದ ಆಸ್ಪತ್ರೆ ಆಟೋಮ್ಯಾಟಿಕ್ ಆಗಿ ಬಂದೇ ಬರುತ್ತೆ. ಯಾಕಂದ್ರೆ ನಾವು ಗವರ್ಮೆಂಟ್ ಗೈಡ್ಲೈನ್ಸ್ನೆಲ್ಲ ಫುಲ್ಫಿಲ್ ಮಾಡಬೇಕಾದ್ರೆ ಒಂದು ಸುಸಜ್ಜಿತವಾದ ದೊಡ್ಡ ಆಸ್ಪತ್ರೆಯನ್ನ ಮಾಡಲೇಬೇಕು. ಅದರ ರೂಪದಲ್ಲಿ ನಾವು ಸಾರ್ವಜನಿಕ ಸೇವೆಯನ್ನ ಮಾಡಬಹುದು ಅನ್ನೋದು ನಮ್ಮ ಆಶಯ. ಕಾಲೇಜು ವಿದ್ಯಾರ್ಥಿಗಳಿಗಾದ್ರೆ, ಆಸ್ಪತ್ರೆ ಜನಸಾಮಾನ್ಯರಿಗೆ ಆಯ್ತು.
ಮತ್ತೆ ಇಲ್ಲಿ ನಾವು ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿಲ್ಲ. ಎಲ್ಲ ಉತ್ಕೃಷ್ಟ ಮಟ್ಟದ ಸೌಲಭ್ಯಗಳಿದ್ದಾವೆ. ನಾವಿಲ್ಲಿ ಸೌಲಭ್ಯ ಕೊಡ್ತೀವಿ ಅಂದ್ರೆ ಸ್ವಾಮೀಜಿ ಹೇಳೋದು ಅದು ಬರೀ ಸೌಲಭ್ಯ ಆಗಿರಬಾರ್ದು, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಇರಬೇಕು ಅಂತ. ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಇರ್ಬೋದು. ನಾವೇ ಏನಾದರೂ ಕಾಂಪ್ರಮೈಸ್ ಮಾಡಿದ್ರೆ ನಮಗೆ ಬೈತಾರೆ. ಯಾಕೆ? ನಾನು ಹೇಳಿದ್ನ ಗೋ ಫಾರ್ ದ ಬೆಸ್ಟ್ ಅಂತ. ನಾವು ಇವತ್ತು ಜನ್ಯಸಿರಿ ಮೊದಲ ಕಾರ್ಯಕ್ರಮದಲ್ಲಿ ಅನೌನ್ಸ್ ಮಾಡ್ದಂಗೆ ನಾರ್ಮಲ್ ಡೆಲಿವರಿ 5,000ಕ್ಕೆ ಮಾಡ್ತಾ ಇದ್ದೀವಿ, ಸಿಸೇರಿಯನ್ ಆದರೆ 8,000ಕ್ಕೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಆಸ್ಪತ್ರೆ ಚಾರ್ಜ್ ಅಲ್ಲ, ಅಲ್ಲಿ ಖರ್ಚಾಗುವಂಥ ಔಷಧಿ ಸಾಮಗ್ರಿಗಳಿಗೆ ತಗೊಂತಿರೋದು. ಆ್ಯಕ್ಚುಲಿ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಖರ್ಚಾಗುತ್ತೆ. ಇಂಥ ಸುಸಜ್ಜಿತವಾದ ಆಸ್ಪತ್ರೆ ಮಾಡಬೇಕು ಅಂದರೆ ನಾವು ಕೋಟಿಗಟ್ಟಲೆ ಹಣ ಸುರಿಲೇಬೇಕು. ಅದೆಲ್ಲಿಂದನೋ ಸ್ವಾಮೀಜಿ ಅದನ್ನು ಕೂಡಿಸ್ತಾರೆ, ಬರ್ತಾ ಇದೆ. ನಾವು ಅದಕ್ಕೆ ಲೆಕ್ಕ ಇಟ್ಟಿಲ್ಲ. ಇವತ್ತು ಏನೇನು ಇಲ್ಲಿ ಸೌಲಭ್ಯ ಇದೆ, ಇನ್ನು 1-2 ತಿಂಗಳಲ್ಲಿ ಇದೆಲ್ಲ ದ್ವಿಗುಣಗೊಳ್ಳುತ್ತೆ. ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಶುರು ಆಗ್ತಾ ಇದೆ. ಅತ್ಯಾಧುನಿಕವಾದ MRI ಬರ್ತಾ ಇದೆ, ಮ್ಯಾಮೋಗ್ರಫಿ ಬರ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕ್ಯಾತ್ ಲ್ಯಾಬ್ ಅಂದರೆ ಹೃದಯ ಸಂಬಂಧಿ ರೋಗಗಳು ಇಲ್ಲಿ ಸಂಪೂರ್ಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ಅದು ಎಲ್ಲ ಶುರುವಾದಾಗಲೂ ಸಹ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂತೀವಿ. ಯಾಕಂದ್ರೆ ನಾವು ಇಲ್ಲಿ ಬರೀ ಸೌಲಭ್ಯ ಕೊಟ್ಟರೆ ಸಾಲದು, ಅದಕ್ಕೆ ಜನಕ್ಕೆ ಗೊತ್ತಾಗ್ಬೇಕು. ಆ ದೃಷ್ಟಿಯಿಂದನೇ ನಾವು ಡಿಜಿಟಲ್ ಮೀಡಿಯಾದಲ್ಲಿ ಹೆಚ್ಚು ಪ್ರಚಾರ ಮಾಡ್ತಿರ್ತೀವಿ. ಇವತ್ತು ಮಾಧ್ಯಮದವರನ್ನು ಕರೆಸಿರೋದು ಆ ಉದ್ದೇಶದಿಂದಲೇ. ನಾವೇನು ಮಾಡ್ತಾ ಇದ್ದೀವಿ ಅದು ಎಲ್ಲರಿಗೂ ತಿಳಿಲಿ ಅಂತ. ಒಂದು ವಾರದಿಂದ ನಮ್ಮ ಕಾಲೇಜಿನಲ್ಲಿ ಒಂಥರ ಹಬ್ಬದ ವಾತಾವರಣ ಇದೆ. ಇದು ನಮ್ಮ ಮನೆಯ ಫಂಕ್ಷನ್ ಏನೋ ಮನೆಯಲ್ಲಿ ಮದುವೆ ಮಾಡ್ತೀವಲ್ಲ, ಆವಾಗ ಎಷ್ಟು ಸಂಭ್ರಮ ಇರುತ್ತೋ, ಒಂದು ವಾರದಿಂದ ನಮ್ಮ ಕಾಲೇಜಿನಲ್ಲೂ ಸಹ ಸಿಬ್ಬಂದಿಗಳು, ಬೋತ್ ಡಾಕ್ಟರ್ಸ್ ಆ್ಯಂಡ್ ನಾನ್ ಡಾಕ್ಟರ್ಸ್, ಎಸ್ಪೆಷಲಿ ನಮ್ಮ ಡಿಜಿಟಲ್ ಟೀಮ್ನವರಂತೂ ಹಗಲು ರಾತ್ರಿ ದುಡಿತಾ ಇದ್ದಾರೆ ಇದನ್ನ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಬೇಕಂತ. ನಾಗಾನಂದ ಮತ್ತು ಅವರ ತಂಡದವರು ಎಲ್ಲ, ಇದು ಒಬ್ಬರ ಹೆಸರು ಹೇಳಿದ್ರೆ ಅನ್ಯಾಯ ಆಗುತ್ತೆ. ಎಲ್ಲರೂ ಒಂದು ಟೀಮ್ ಥರ ಕೆಲಸ ಮಾಡಿದ್ದಾರೆ. ನಮ್ಮ ಯಶಸ್ಸಿಗೆ ಒಂದು ಮುಖ್ಯವಾದ ಕಾರಣ ಅಂದರೆ ನಾವು ಇಲ್ಲಿ ಯಾವುದೇ ವೈಯಕ್ತಿಕ ಪ್ರತಿಷ್ಠೆಗಳಿಲ್ಲದೆ ಎಲ್ಲವನ್ನ ಬದಿಗಿಟ್ಟು ಡೀನ್ ಆಗಿರ್ಬೋದು, COH ಇರ್ಬೋದು, ಒಬ್ಬ ಅಟೆಂಡರ್ ಇರ್ಬೋದು, ಎಲ್ಲ ಒಂದು ಟೀಮ್ ಅಂತ ತಂಡದ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಿರೋದೇ ನಮ್ಮ ಯಶಸ್ಸಿಗೆ ಪ್ರಮುಖ ಕಾರಣ ಅಂತ ನನ್ನ ಭಾವನೆ. ನೀವು ಇವತ್ತೆಲ್ಲ ಇಲ್ಲಿ ರಿಜಿಸ್ಟರ್ ಮಾಡಿಸಿದ್ದೀರಿ, ಡೆಲಿವರಿ ಆಗುತ್ತೆ, ಅದು ನಮ್ಮ ಕರ್ತವ್ಯ ಕೂಡ. ಬರೀ ಡೆಲಿವರಿ ಆದರೆ ಸಾಲದು, ಬೇರೆ ಡಿಪಾರ್ಟ್ಮೆಂಟ್ಗಳು ಅಗತ್ಯ. ಪೀಡಿಯಾಟ್ರಿಕ್ಸ್ ಇರ್ಬೋದು, ಕಮ್ಯುನಿಟಿ ಸುಮಾರು ವಿಡಿಯೋಗಳು ನೋಡಿದ್ರಿ. OBG ಡಿಪಾರ್ಟ್ಮೆಂಟು ನಮ್ಮದು ತುಂಬ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದೆ. ಶಿಲ್ಪಾ ಶಿವಣ್ಣನವರ ನೇತೃತ್ವದಲ್ಲಿ ಹಿರಿಯ ಪ್ರಾಧ್ಯಾಪಕರಿದ್ದಾರೆ. ಅನಿತಾ, ಡಾಕ್ಟರ್ ಇಂದುಮತಿ, ಡಾಕ್ಟರ್ ತ್ರಿವೇಣಿ, ಶ್ರೀಲಕ್ಷ್ಮಿ ಅವರೇ. ಡಾಕ್ಟರ್ ಇಂದುಮತಿ ತ್ರಿವೇಣಿ ಅವರಿಬ್ಬರೂ ರಿಟೈರ್ಡ್ ಹೆಲ್ತ್ ಡೈರೆಕ್ಟರ್ಸ್, ಇಡೀ ರಾಜ್ಯಕ್ಕೆ ಚೀಫ್ ಆಗಿದ್ದವರು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಮಗೆ ಹೆಮ್ಮೆಯ ವಿಷಯ. 15ಕ್ಕೂ ಹೆಚ್ಚು ಜೂನಿಯರ್ಸ್ನ ಹುರಿದುಂಬಿಸ್ಕೊಂಡು ಬಹಳ ದಕ್ಷತೆಯಿಂದ, ಸಂಯಮದಿಂದ, ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಪೀಡಿಯಾಟ್ರಿಕ್ಸ್ ವಿಡಿಯೋ ನೋಡಿದ್ರಿ, ಡಾಕ್ಟರ್ ರಮೇಶ್ ಮತ್ತು ಅವರ ತಂಡದವರು. ರೇಡಿಯಾಲಜಿ ಡಾಕ್ಟರ್ ಶೈಲಜಾ ಮೇಡಮ್ ಮತ್ತು ಅವರ ತಂಡದವರು. ಅನಸ್ತೀಶಿಯಾ ಇಲ್ಲದೆ ಸಿಸೇರಿಯನ್ ಸೆಕ್ಷನ್ ಎಲ್ಲ ಮಾಡೋಕ್ಕಾಗೋದೇ ಇಲ್ಲ, ಯಾವುದೇ ಶಸ್ತ್ರಚಿಕಿತ್ಸೆ ಮಾಡೋಕ್ಕಾಗಲ್ಲ. ರೇಣುಕಾ ಮೇಡಮ್ ಮತ್ತು ಅವರ ತಂಡದವರು. ಎಲ್ಲರ ಒಗ್ಗಟ್ಟಿನಿಂದ ನಾವು ಇವತ್ತು ಈ ರೀತಿಯ ಒಂದು ಸೇವಾ ಸೌಲಭ್ಯಗಳನ್ನು ನೀಡಲು ಸಾಧ್ಯ ಆಗ್ತಾ ಇದೆ. ಇವತ್ತು ಸುಮಾರು 450 ಜನ ರಿಜಿಸ್ಟರ್ ಮಾಡಿಸಿದ್ದೀರಿ. ಎಲ್ಲ ಸಾವಧಾನದಿಂದ, ಸಾವಕಾಶವಾಗಿ ನಮ್ಮ ಸೇವೆಗಳನ್ನು ಪಡೆದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತ ಹಾರೈಸುತ್ತಾ ನನ್ನ ಮಾತು ಮುಗಿಸುತ್ತೇನೆ. ನಮಸ್ಕಾರ. BGSMCH ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೇವೆಗಳು ಮತ್ತು ಮುಂದೆ ಆಯೋಜಿಸಲಾಗಿರುವಂಥ ಎಲ್ಲ ಸೇವೆಗಳ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿದ ಪ್ರಾಂಶುಪಾಲರಿಗೆ ಧನ್ಯವಾದಗಳು. ಈಗ ನಮ್ಮ BGSMCH ಆಸ್ಪತ್ರೆಯ ಬೆನ್ನೆಲುಬಾಗಿರುವಂತಹ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಕೃಷ್ಣಮೂರ್ತಿ ಸರ್ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜೈ ಶ್ರೀ ಗುರುದೇವ್. ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಸ್ವಾಮೀಜಿ ಅವರಿಗೆ ನನ್ನ ನಮಸ್ಕಾರ, ನಮನಗಳನ್ನು ತಿಳಿಸ್ತಾ
ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ಎಲ್ಲ ನನ್ನ ಸಹೋದ್ಯೋಗಿಗಳೇ, ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಿರುವ ತಾಯಂದಿರೇ ಮತ್ತು ಅವರ ಬಂಧುಗಳೇ, ಫೀಲ್ಡ್ನಲ್ಲಿ ಕೆಲಸ ಮಾಡುವ ನಮ್ಮೆಲ್ಲ ಆಶಾ ಕಾರ್ಯಕರ್ತರೇ, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಜನರಿಗೆ ತಲುಪಿಸುವಲ್ಲಿ ಮತ್ತು ನಮಗೆ ಪ್ರೋತ್ಸಾಹಿಸುವಲ್ಲಿ ನಮ್ಮೊಂದಿಗಿರುವ ಮಾಧ್ಯಮ ಮಿತ್ರರೇ ಮತ್ತೆಲ್ಲ ನನ್ನ ಸಿಬ್ಬಂದಿ ವರ್ಗದವರೇ, ಈಗಾಗಲೇ ಗಂಗಾಧರ್ ಸರ್ ಹೇಳಿದಾಗೆ ಒಂದು ತರಹ ಆ ಹಬ್ಬದ ವಾತಾವರಣ ನಮ್ಮ ಸಂಸ್ಥೆಯಲ್ಲಿ ಒಂದು ವಾರದಿಂದ ಆಗ್ತಾ ಇದೆ. ನಮ್ಮ ಮನೆಯ ಕಾರ್ಯಕ್ರಮವೇನೋ ಅನ್ನುವ ಹಾಗೇನೆ ಕಾರ್ಯಕ್ರಮ ಕೂಡ ಇದು ನಮ್ಮ ಮನೆಯ ಕಾರ್ಯಕ್ರಮ. ಉದ್ದೇಶ ಇಷ್ಟೇ, ತಾವೆಲ್ಲರೂ ಸುರಕ್ಷಿತ ತಾಯ್ತನದಿಂದ ಒಂದು ಉತ್ತಮವಾದ ಜೀವನವನ್ನು ನಡೆಸಬೇಕು ಅನ್ನೋದು ಕೂಡ ಗುರಿ ಇದೆ. ಆ ದಿಕ್ಕಿನಲ್ಲಿ ಈಗಾಗಲೇ ಸಾಕಷ್ಟು ನೀವು ನಮ್ಮ ಆಸ್ಪತ್ರೆಗೆ ಬರ್ತಾ ಇದ್ದೀರಿ. ಇಲ್ಲಿನ ಸೌಲಭ್ಯಗಳ ಬಗ್ಗೆ ಸಾಕಷ್ಟು ನೋಡಿದ್ದೀರಿ. ಈ ಕಾರ್ಯಕ್ರಮ ಬರೀ ನಾವು ಅಷ್ಟೇ ಸೌಲಭ್ಯಗಳನ್ನು ಒದಗಿಸಿ ನಾವೆಲ್ಲ ಇದ್ದೀವಿ ಸರಿ, ಅದನ್ನು ನೀವು ಸರಿಯಾಗಿ ಬಳಸಿಕೊಳ್ಳದಿದ್ದಲ್ಲಿ, ಉಪಯೋಗಿಸಿಕೊಳ್ಳದಿದ್ದಲ್ಲಿ ನಾವು ಏನೇ ಸೌಲಭ್ಯ ಒದಗಿಸಿದ್ರು ಕೂಡ ಅದು ಸಾರ್ಥಕತೆಯನ್ನು ಪಡೆಯುವುದಿಲ್ಲ. ನಿಮ್ಮೆಲ್ಲರಿಗೂ ನಾನು ವಂದಿಸುವುದಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದರೆ ಆ ನಂಬಿಕೆ ಇಟ್ಕೊಂಡು ಈ 2ನೇ ಜನ್ಯಸಿರಿ 2ನಲ್ಲಿ ಒಂದು ಅಭೂತಪೂರ್ವ ಪ್ರೆಸೆನ್ಸ್ ನಿಮ್ದು ಎಲ್ಲರದ್ದು ಇದೆ. ನೀವೆಲ್ಲ ಬಂದಿದ್ದೀರಿ. ಹಾಗಾಗಿ ಸಂಸ್ಥೆ ಪರವಾಗಿ, ನನ್ನ ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ನಿಮಗೆ ನನ್ನ ವಂದನೆಗಳು. ಸಾಕಷ್ಟು ಜೊತೆಗೆ ಈ ಕಾರ್ಯಕ್ರಮ ಬರೀ ಅಷ್ಟೇ ಸೀಮಿತವಾಗಿಲ್ಲ. ಎಜುಕೇಷನ್ ವಿಡಿಯೋಸ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಏನೋ ಪ್ರೋಟೀನ್ ನ್ಯೂಟ್ರಿಷನ್ ಬಗ್ಗೆ ಉಂಡೆ ಮಾಡುವುದನ್ನು ಕೂಡ ಡೆಮಾನ್ಸ್ಟ್ರೇಟ್ ಮಾಡಬೇಕಂತ ಹೇಳಿದ್ದೀವಿ, ಅದು ಕೂಡ ಆಗ್ತಾ ಇದೆ. ಪ್ರೆಗ್ನೆನ್ಸಿಯಲ್ಲಿ ಎಕ್ಸರ್ಸೈಸಸ್ ಮಾಡಬೇಕು, ಫಿಸಿಯೋಥೆರಪಿ ವಿಭಾಗದಿಂದ ಅದನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ನಿಮ್ಮನ್ನು ನಾವು ಏನೋ ಫೀಲ್ಡ್ನಲ್ಲಿ ಡಾಕ್ಟರ್ ರಘುರಾಮ್ ಅವ್ರ ತಂಡ ಮೊದಲು ನಿಮ್ಮನ್ನು ಭೇಟಿಯಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ನಿಮ್ಮ ಜೊತೆ ಏನೋ ಒಂದು ಕೋಆರ್ಡಿನೇಷನ್ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇರ್ತಾರೆ ನಮ್ಮೆಲ್ಲ MSW ಅವರು. ಹಾಗಾಗಿ ನಮಗೆ ಒಟ್ಟಾರೆ ನಮ್ಮ ಗುರಿ ಬಹುಶಃ ನಿಮ್ಮದು ಕೂಡ ಒಂದು ನಂಬಿಕೆಯ ವಿಶ್ವಾಸಾರ್ಹ ಆರೋಗ್ಯ ಸೇವೆಯನ್ನು ಪಡೆಯುವುದು ನಿಮ್ದಾದರೆ ಆರೋಗ್ಯ ಸೇವೆಯನ್ನು ನೀಡುವುದು ನಮ್ಮದಾಗಿದೆ. ಇದೆಲ್ಲ ಸಾಧ್ಯವಾಗಿರೋದು ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದಿಂದ. ಈಗಾಗಲೇ ಹೇಳಿದಾಗೆ ಅವರಿಗೆ ದೊಡ್ಡ ಮಟ್ಟದ ಒಂದು ಚಿಂತನೆ ಇದೆ, ಆಶಯ ಇದೆ. ಈ ಸಂಸ್ಥೆ ಉತ್ತಮವಾಗಿ ಬೆಳಿಬೇಕು. ಸಾರ್ವಜನಿಕರು ಯಾರೂ ಕೂಡ ಏನೋ ದುಡ್ಡಿಗೋಸ್ಕರ, ದುಡ್ಡಿಲ್ಲ ಅಂತ ಹೇಳಿ ಆರೋಗ್ಯದಿಂದ ಚಿಕಿತ್ಸೆಯಿಂದ ವಂಚಿತರಾಗಬಾರ್ದು ಅನ್ನೋದು ಅವರ ಉದ್ದೇಶ. ಹಾಗಾಗಿ ಅವರು ಯಾವಾಗಲೂ ನಮ್ಗೆ ಹೇಳ್ತಾ ಇರ್ತಾರೆ, ಬೇರೆ ಎಲ್ಲೂ ಸಿಕ್ಕರೂ ಅವ್ರಿಗೆ ವ್ಯಕ್ತಿಗಳು ಅವ್ರಿಗೆ ಏನೋ ದುಡ್ಡು ಕೊಡಲಾರದೆ ಪಡೆಯಲಾಗದಂಥ ಸೇವೆಯನ್ನು ನಾವು ನೀಡುವಂತಾಗಬೇಕು, ಉತ್ತಮವಾಗಿರಬೇಕು. ಜೊತೆಗೆ ನಮ್ಮದು ಕಾಲೇಜ್ ಕೂಡ ಇರೋದ್ರಿಂದ ಶಿಕ್ಷಣ ಮತ್ತು ಸೇವೆ ಎರಡೂ ಕೂಡ ಉತ್ತಮವಾಗಿರಬೇಕು. ಇಲ್ಲಿಂದ ಹೊರಹೊಮ್ಮುವ ವೈದ್ಯರು ಅತ್ಯುತ್ತಮ ವೈದ್ಯರಾಗಿ ಸಮಾಜದಲ್ಲಿ ಸೇವೆಯನ್ನು ನೀಡಬೇಕು ಅನ್ನೋದು ಕೂಡ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರ ಆಶಯವಾಗಿದೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಒಂದು ತಂಡವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಅದರಿಂದ ನಮ್ಮ ಯಶಸ್ಸನ್ನು ನಾವು ಕಾಣ್ತಾ ಇದ್ದೇವೆ ಅಂತ ಈಗಾಗಲೇ ಗಂಗಾಧರ್ ಸರ್ ಹೇಳಿದಾಗೆ ಇಟ್ಸ್ ಎ ಟೀಮ್ ವರ್ಕ್. ಆ ಟೀಮ್ನಲ್ಲಿ ನಾವೆಲ್ಲರೂ, ನಾನು ಒಬ್ಬ ಆ ಟೀಮ್ನ ಸದಸ್ಯ ಅನ್ನೋದು ಕೂಡ ಹೆಮ್ಮೆಯ ವಿಚಾರ. ಮತ್ತು ತಾವೆಲ್ಲರೂ ಇವತ್ತು ಬಂದಿದ್ದೀರಿ, ಈ ನಮ್ಮ ಆತಿಥ್ಯವನ್ನು ಸ್ವೀಕರಿಸ್ತಾ ಇದ್ದೀರಿ. ಸಂತೋಷದಿಂದ ತಾವೆಲ್ಲರೂ ತಮ್ಮ ಕುಟುಂಬದೊಂದಿಗೆ ಕೆಲವು ಕ್ಷಣಗಳನ್ನು ಕಳೀರಿ. ನಮ್ಮ ಸಂಸ್ಥೆಯನ್ನು ನೋಡಿ ನಿಮಗೂ ಕೂಡ ನಂಬಿಕೆ ಇರಬೇಕು. ಯಾವುದೇ ವ್ಯಕ್ತಿ ಯಾವುದೇ ಆಸ್ಪತ್ರೆಗೆ ಹೋದಾಗ ಆಸ್ಪತ್ರೆ ಸಿಬ್ಬಂದಿ ಆಗಲಿ, ಅಲ್ಲಿಯ ವ್ಯವಸ್ಥೆ ಆಗಲಿ, ಅವ್ರಿಗೊಂದು ನಂಬಿಕೆಯನ್ನು ಕೊಡುವಂತಿರಬೇಕು. ಆ ದಿಕ್ಕಿನಲ್ಲಿ ನಾವು ಯಶಸ್ಸನ್ನು ಪಡೆದಿದ್ದೇವೆ ಅಂದುಕೊಳ್ತೇನೆ. ಮುಂದಿನ ದಿನಗಳಲ್ಲಿ ಕೂಡ ಉತ್ತಮ ಸೇವೆಯನ್ನು ನೀಡುವಲ್ಲಿ ನಾವು ಉತ್ಸುಕರಾಗಿದ್ದೇವೆ. ತಾವೆಲ್ಲರೂ, ಈ ಭಾಗದ ಜನರು ನಿಜವಾಗ್ಲೂ ಅದೃಷ್ಟವಂತರು. ಇಂತಹ ಒಂದು ವ್ಯವಸ್ಥೆ ಇಷ್ಟು ದರದಲ್ಲಿ ಇಷ್ಟು ಅತ್ಯುತ್ತಮವಾದ ಸೇವೆಯನ್ನು ಪಡೀತಾ ಇರುವುದು ದೇವರ ಕೃಪೆಯಿಂದ ನಾನು ಭಾವಿಸ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತಾ, ನನ್ನ ತಂಡಕ್ಕೆ ವಂದನೆಗಳನ್ನು ನಾನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಶ್ರೀ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೇವೆಗಳ ಸಾರ್ಥಕತೆ ಅದನ್ನು ಸದುಪಯೋಗಪಡಿಸಿಕೊಂಡಾಗ ಮಾತ್ರ. ಇಂಥ ಸೇವೆಗಳನ್ನ ನೀವು ಹೇಗೆ ಸದುಪಯೋಗಪಡಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸಿ ಹೇಳಿದಂತಹ ಡಾಕ್ಟರ್ ಕೃಷ್ಣಮೂರ್ತಿ ಸರ್ ಅವರಿಗೆ ಧನ್ಯವಾದಗಳು. ನವಜಾತ ಶಿಶುವಿನ ಆರೈಕೆ ಆರೋಗ್ಯಕರ ಭವಿಷ್ಯದ ಅಡಿಪಾಯ. ನಿಮ್ಮ ನವಜಾತ ಶಿಶುವಿನ ಆರೈಕೆ ಹೇಗಿರಬೇಕು ಎಂದು ತಿಳಿಸಲು
ಮಕ್ಕಳ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಮೇಶ್ ಸರ್ ಅವರನ್ನು ವಿನಂತಿಸುತ್ತೇನೆ. ಜೈ ಶ್ರೀ ಗುರುದೇವ್. ಇಲ್ಲಿ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಮತ್ತು ಗರ್ಭಿಣಿ ತಾಯಂದಿರಿಗೂ ಅವರ ಜೊತೆ ಬಂದಿರೋ ಎಲ್ಲ ಜನಗಳಿಗೂ ನನ್ನ ಪರವಾಗಿ ಮತ್ತು ಮಕ್ಕಳ ವಿಭಾಗದ ಪರವಾಗಿ ನಮಸ್ಕಾರಗಳು. ಈ ದಿನ ನಾನು ನವಜಾತ ಶಿಶು ಆರೈಕೆ ಮಾಡುವುದ್ರ ಬಗ್ಗೆ ಹೇಗೆ ಅಂತ ಸ್ವಲ್ಪ ಮಾತುಗಳನ್ನು ಹೇಳುತ್ತೇನೆ. ನವಜಾತ ಶಿಶು ಅಂದರೆ ಏನು? ಮಗು ಹುಟ್ಟಿ 28 ದಿನ ತನಕ ಆ ಮಗುವಿನ ನವಜಾತ ಶಿಶು ಅಂತ ಕರಿತೀವಿ. ಆ ನವಜಾತ ಶಿಶು ತಾಯಿ ಹೊಟ್ಟೆ ಒಳಗೆ ಇರೋರಿಗೆ ಪ್ರತಿಯೊಂದು ಆರೋಗ್ಯವನ್ನು ತಾಯಿ ನೋಡ್ಕೊಳ್ತಾಳೆ. ಅದು ಹೊರಗಡೆ ಬಂದಿದ ಮೇಲೆ ಅದು ತಾನಾಗಿ ಶ್ವಾಸಕ್ಕೆ ಉಸಿರಾಡಬೇಕು, ಹೃದಯ ಬಡಿತವಾಗಬೇಕು, ಯೂರಿನ್ ಪಾಸ್ ಮಾಡಬೇಕು, ಪ್ರತಿಯೊಂದು ಅದೇ ಮಾಡಬೇಕು. ಮಗು ಶಿಶು ತಾಯಿ ಹೊಟ್ಟೆ ಹೋಗಿರೋ ತನಕ ಡಾಕ್ಟರ್ ಶಿಲ್ಪಾ ಶಿವಣ್ಣ ಮೇಡಮ್ ಮತ್ತು ತಂಡದವರು ನೋಡ್ಕೋತಾರೆ. ಅವರು ಡೆಲಿವರಿ ಆಗಿ ಬಂದ ಮೇಲೆ ಆ ಮಗುನ ನಾವು ನೋಡ್ಕೊಳ್ತೀವಿ. ಈ ಮಗು 1984 ಇಸ್ವಿಯಲ್ಲಿ ನಾನು MMC ಮೈಸೂರು ಮೆಡಿಕಲ್ ಕಾಲೇಜು PG ಆಗಿ ಜಾಯಿನ್ ಆದಾಗೆ 1000 ಮಕ್ಕಳು ಹುಟ್ಟಿದ್ರೆ 60 ಮಕ್ಕಳಿಗಿಂತ ಹೆಚ್ಚು ಮಕ್ಕಳು ಸಾಯ್ತಿದ್ದ ಇದೆ. ಈಗ 24 ಇಸ್ವಿಯಲ್ಲಿ 19 ಇಂದ 20 ಮಕ್ಕಳು 28 ದಿನದ ಒಳಗಡೆ ಸಾಯ್ತಾ ಇದ್ದಾರೆ. ಇದನ್ನ ನಮ್ಮ ಗುರಿ ಏನು ಅಂದ್ರೆ 10ಕ್ಕಿಂತ ಕೆಳಗಡೆ ಇಳಿಸಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಗುರಿ ಇದೆ. ಈ ಮಗು ತಾಯಿ ಈ ನವಜಾತ ಶಿಶು ಮಗುಗೆ ತಾಪಮಾನ ನಿಯಂತ್ರಣ ಮಾಡಕ್ಕೆ ಬರಲ್ಲ. ತಾಪಮಾನ ನಿಯಂತ್ರಣ ಅಂದರೆ ಟೆಂಪರೇಚರ್ ರೆಗ್ಯುಲೇಷನ್ ಮಾಡಕ್ಕೆ ಬರಲ್ಲ. ಅದರಿಂದ ಮಗುವಿಂದ ಟೆಂಪರೇಚರ್ ಹೊರಗಡೆ ಹೋಗ್ತಾ ಇರ್ತದೆ. ಅದಕ್ಕೋಸ್ಕರ ತಾಯಿ ತನ್ನ ಮಗುವನ್ನು ಎದೆ ಮೇಲೆ ಹಾಕೊಳ್ಳಬೇಕು. ಅದು ಚರ್ಮದಿಂದ ಚರ್ಮಕ್ಕೆ ಸುರಕ್ಷಾ ಅಂತೀವಿ. ದಟ್ ಸ್ಕಿನ್ ಟು ಸ್ಕಿನ್ ಕೇರ್ ಅದು ಮಾಡಬೇಕು. ಅದರಿಂದ ಆ ಮಗುಗೆ ಸಾಕಷ್ಟು ಬೇಕಾಗಿದ್ದ ಬಿಸಿ ಸಿಗುತ್ತದೆ. ಮತ್ತು ಆ ಬ್ಲ್ಯಾಂಕೆಟ್ ಸ್ವಚ್ಛವಾದ ಬ್ಲ್ಯಾಂಕೆಟ್ನ ಕವರ್ ಮಾಡಬೇಕು. ಆ ಮಗುಗೆ ತಲೆ ಸುತ್ತಾಳತೆ ಜಾಸ್ತಿ ಇರೋದ್ರಿಂದ ಟೆಂಪರೇಚರ್ ಹೊರಗಡೆ ತಲೆಯಿಂದ ಬೇಗ ಹೋಗ್ತದೆ. ನೀವೆಲ್ಲರೂ ಹೇಳ್ಬೋದು ಮಗು ತಲೆ ಸುಡ್ತಾ ಇದೆ ಅಂತಾರೆ. ಅದು ಯಾಕಂದ್ರೆ ಟೆಂಪರೇಚರ್ ಹೊರಗಡೆ ಹೋಗಿರ್ತದೆ. ಅದಕ್ಕೋಸ್ಕರ ಆ ಮಗುಗೆ ಪ್ರತಿಯೊಂದು ಮಗುಗೂ ಕ್ಯಾಪು ಇಲ್ಲಾಂದ್ರೆ ಟೋಪಿಯನ್ನು ಹಾಕಬೇಕು. ನೆಕ್ಸ್ಟ್ ಮಗುಗೆ ಯಾವುದೇ ಎಸಿ ರೂಮ್ ಟೆಂಪರೇಚರ್ ಎಲ್ಲಾನು ಮಗು ಇರೋ ರೂಮಲ್ಲಿ 25 ಡಿಗ್ರಿಗಿಂತ ಹೆಚ್ಚು ಇರಬೇಕು. ಆಮೇಲೆ ಮಗು ಹುಚ್ಚ ಹೋಗಿದ್ರೆ ಮೋಷನ್ ಹೋದ್ರೆ ತಕ್ಷಣನೇ ಡೈಪರ್ನ ಚೇಂಜ್ ಮಾಡಬೇಕು. ಯಾಕಂದ್ರೆ ಮೋಸ್ಟ್ ಆಫ್ ದಿ ಟೈಮ್ ಈಗ ಡೈಪರ್ ಬೆಳಗ್ಗೆ ಹಾಕ್ಬಿಡ್ತಾರೆ, ಸಾಯಂಕಾಲನೇ ಬಿಚ್ತಾರೆ. ಆ ಥರ ಮಾಡಿದ್ರೆ ಮಗುಗೆ ಟೆಂಪರೇಚರ್ ಕಡಿಮೆ ಆಗ್ತದೆ. ನೆಕ್ಸ್ಟ್ ಆಮೇಲೆ ಒಕ್ಕಳು ಕೊಡಿ ಅಂಬಲಿಕಲ್ ಕಾರ್ಡ್ ಅಂತೀವಿ. ಅದನ್ನ ಯಾವ ಥರ ನೋಡ್ಕೊಳ್ಬೇಕು, ಅದಕ್ಕೆ ಯಾವುದೇ ಒಂದು ಪೌಡರ್ ಹಾಕೋದು ಇಲ್ಲಾಂದ್ರೆ ಕ್ರೀಮ್ ಹಾಕೋದು ಯಾವ ಥರನೂ ಹಾಕಬಾರ್ದು. ಅದನ್ನ ಸ್ವಚ್ಛವಾಗಿ ಒಣವಾಗಿ ಇಟ್ಕೊಳ್ಬೇಕು. ಅದಕ್ಕೆ ಯಾವುದೇ ಥರ ಬ್ಯಾಂಡೇಜು ಮತ್ತೆ ಬ್ಯಾಂಡಿಂಗ್ ಆಗಿ ಮಾಡಬಾರದು. ಆಮೇಲೆ ಡೈಪರ್ ಹಾಕೋ ಹೋಗಿ ಆ ಡೈಪರ್ ಬಂದ್ಬಿಟ್ಟು ಒಕ್ಕಲಿಗಿಂತ ಕೆಳಗಡೆ ಇರಬೇಕು. ಮಗುಗೆ ಸ್ನಾನ ಮಾಡೋದಿದ್ರೆ ಮೋಸ್ಟ್ ಆಫ್ ದಿ ತುಂಬ ಜನ ಏನು ಮಾಡ್ತಾರೆ, 2 ಬಕೆಟ್ ಹಾಕ್ತಾರೆ ಬಿಸಿ ನೀರು. 2 ಬಕೆಟ್ ಹಾಕಬಾರದು. ಅಂದರೆ ಉಗುರು ಬೆಚ್ಚಗಿರೋ ನೀರು ಅರ್ಧ ಬಕೆಟ್ ಹಾಕಿದ್ರೆ ಸಾಕು. ಆಮೇಲೆ ಮಗುಗೆ ಸ್ನಾನ ಮಾಡಿಸೋಗೆ ಕಿವಿ ಊದೋದು, ಬಾಯಿ ಊದೋದು, ಕಫ ತೆಗೆಯೋದು ಇದು ಯಾವುದನ್ನು ಮಾಡಬಾರದು. ಮಗುಗೆ ಎಣ್ಣೆ ಕಣ್ಣಿಗೆ ಎಣ್ಣೆ ಹಾಕೋದು, ಕಿವಿಗೆ ಎಣ್ಣೆ ಹಾಕೋದು, ಮೂಗಿಗೆ ಬಾಯಿಗೆ ಎಣ್ಣೆ ಹಾಕೋದು ಯಾವುದೇ ಥರ ಮಾಡಬಾರದು. ಮಗುಗೆ ತಲೆಗೂ ಮೈಗೂ ಕೊಬ್ಬರಿ ಎಣ್ಣೆನ ಹಚ್ಚಬಹುದು, ತೆಂಗಿನಕಾಯಿ ಎಣ್ಣೆನ ಹಚ್ಚಬಹುದು. ಮಗುನ ಮಲಗಿಸ್ಬೇಕೆ ಬೆನ್ನಿನ ಮೇಲೆ ಮಲಗಿಸ್ಬೇಕು. ಹೀಗೆ ಹೊಟ್ಟೆ ಮೇಲೆ ಮಲಗಿಸಿದ್ರೆ ಶ್ವಾಸಕೋಶಕ್ಕೆ ತೊಂದರೆ ಆಗಬಹುದು. ನೆಕ್ಸ್ಟ್ ಆಮೇಲೆ ತಾಯಿ ಹಾಲು ಕುಡಿಸೋದ್ರ ಬಗ್ಗೆ
ತಾಯಿ ಹಾಲು ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು. ತಾಯಿ ಹಾಲು ಫಸ್ಟು 3 ದಿನ ತಾಯಿಗೆ ಬರೋದು ಗಿಣ್ಣಾಳು, ಕೊಲೆಸ್ಟ್ರಾಲ್ ಅಂತೀವಿ ಗಿಣ್ಣಾಳು, ಅದು ಸ್ವಲ್ಪನೇ ಬರ್ತದೆ. ಆ ಸ್ವಲ್ಪನೇ ಮಗು ಆರೈಕೆಗೆ ಸಾಕಾಗ್ತದೆ. ಅದಕ್ಕೋಸ್ಕರ ಮೇಲ್ಗಡೆ ಹಾಲು ಕೊಡಬಾರದು. ತಾಯಿ ಹಾಲು ಒಂದೇ 6 ತಿಂಗಳ ತನಕ ಕೊಡಬೇಕು. ತಾಯಿ ಹಾಲು ಜೊತೆ ಯಾವುದೇ ಥರ ಗ್ರೇಪ್ ವಾಟರ್, ಬೋನಿಸಾರ್ ಈ ಥರ ಯಾವುದೂ ಕೊಡಬಾರದು. ತಾಯಿ ಹಾಲು ಕೊಡೋದ್ರಿಂದ ಫಸ್ಟ್ ಕೊಡ್ತೀರಲ್ಲ ತಾಯಿ ಹಾಲು ಗಿಣ್ಣಾಲು, ಅದು ಮೊದಲನೇ ಲಸಿಕೆ ಅಂದರೆ ಆ ಲಸಿಕೆ ಕೊಲೆಸ್ಟ್ರಾಲ್ ಅಲ್ಲಿ ಗಿಣ್ಣಾಳಲ್ಲಿ ಕಾಯಿಲೆನ ಎದುರಿಸೋ ಶಕ್ತಿ ಇದೆ. ಮತ್ತು ತಾಯಿ ಮಗು ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತದೆ. ಮತ್ತು ತಾಯಿ ಮಗು ಬ್ರೈನ್, ಪ್ರತಿ ತಾಯಿಗೂ ತನ್ನ ಮಗು ಇಂಟೆಲಿಜೆಂಟ್ ಆಗಬೇಕು, ತುಂಬ ಬುದ್ಧಿವಂತ ಆಗಬೇಕು ಹಂಗೆ ಇರ್ತದೆ. ತಾಯಿ ಹಾಲು ಕೊಡಿದ್ರೆ ಯಾವುದೇ ಮಗು ಬುದ್ಧಿವಂತ ಮತ್ತು ತಾಯಿ ಮಗು ಬಾಂಧವ್ಯ ಹೆಚ್ಚಾಗುತ್ತದೆ. ಆಮೇಲೆ ಯಾವ ಥರ ಮಗುನ ಕುಡಿಸ್ಬೇಕಂದ್ರೆ ಆದಷ್ಟು ಕುಂತ್ಕೊಂಡು ಹಾಲು ಕುಡಿಸ್ಬೇಕು. ಕುಂತ್ಕೊಂಡು ಕುಡಿಸೋಗಿ ಎಡಗಡೆ ಕುಡಿಸ್ತೀನಿ ಅಂದರೆ ಎಡಗೈಯಿಂದ ಬೆನ್ನು ಮತ್ತೆ ಹೊಟ್ಟೆಗೆ ತನಕ ಸಪೋರ್ಟ್ ಮಾಡಬೇಕು. ಆಮೇಲೆ ಮಗು ತಾಯಿ ಹೊಟ್ಟೆಗೆ ತಗೊಳ್ಬೇಕು. ಮಗು ಗದ್ದ ಚಿನ್ನು ಎದೆಗೆ ತಗೊಳ್ಬೇಕು. ಮಗು ಬಾಯಿ ಪೂರ್ತಿ ಓಪನ್ ಆಗಿರೋಗೆ, ತೊಟ್ಟು ನಿಪ್ಪಲ್ ಮತ್ತೆ ನಿಪ್ಪಲ್ ಸುತ್ತೂರ ಇರೋದಕ್ಕೆ ಏರಿಯೋಲ್ಲ ಅಂತೀವಿ, ಕಪ್ಪುಗಿರೋದಕ್ಕೆ ಅದು 50ಗಿಂತ ಹೆಚ್ಚು ಭಾಗ ಮಗು ಬಾಯಲ್ಲಿ ಹೋಗಬೇಕು. ಆ ಥರ ಕೊಡೋದ್ರಿಂದ ತಾಯಿಗೂ ಯಾವುದೇ ಥರ ನೋವಿರಲ್ಲ ಹಾಲು ಕುಡಿಸೋಗೆ. ಆಮೇಲೆ ಮಗುಗೂ ಸಾಕಷ್ಟು ಹಾಲು ಬರುತ್ತೆ. ನೆಕ್ಸ್ಟ್ ಆಮೇಲೆ ಮಗುಗೆ ಎಷ್ಟು ಸಾರಿ ಹಾಲು ಕುಡಿಸ್ಬೇಕು, ಯಾವಾಗ ಹಾಲು ಕುಡಿಸ್ಬೇಕು ಅಂತಾರೆ. ಮಗುಗೆ ಪ್ರತಿ 2 ರಿಂದ 3 ಗಂಟೆಗೆ 1 ಸಾರಿ ತಾಯಿ ಹಾಲು ಕೊಡ್ಬೋದು. ಆ ಥರ ಕೊಟ್ಟರೆ 8 ರಿಂದ 12 ಟೈಮು ಒಂದು ದಿನಕ್ಕೆ 24 ಗಂಟೆಯಲ್ಲಿ ಕೊಡಬಹುದು. ಆಮೇಲೆ ಮಗುಗೆ ಹಸುವಾಗಿದೆಯಾ ಇಲ್ಲ ಅಂತ ಹೆಂಗ್ ಗೊತ್ತಾಗೋದು? ಯಾಕಂದ್ರೆ ಮಗು ಲಿಪ್ಸ್ ಪ್ಯಾಕಿಂಗ್ ಅಂತೀವಿ. ಲಿಪ್ಸ್ ಪ್ಯಾಕಿಂಗ್ ಅಂದ್ರೆ ಮಗು ಜುಬ್ಕೋದು, ಬಾಯಿ ಜುಬುಕ್ತಾ ಇರ್ತದೆ ಮಗು. ಇಲ್ಲಾಂದ್ರೆ ಮಗು ನಾಲ್ಗೆನ ಹೊರಗಡೆ ಬಿಡ್ತದೆ ಈ ತರ. ಆಮೇಲೆ ಮಗು ಕೈನ ಇಟ್ಕೊಂಡು ಬಾಯೋಗಿ ಇಟ್ಕೊಳ್ತದೆ. ಅದೆಲ್ಲ ಸೂಚನೆಗಳು ಮಗುಗೆ ಹಸುವಾಗಿದೆ ಅಂತ. ಆಮೇಲೆ ಯಾವಾಗ ಮಗು ಅಳ್ತಾ ಇರೋಗೆ ಎದೆ ಕೊಡಕ್ಕೆ ಹೋಗ್ಬೇಡಿ. ಮಗುನು ಫಸ್ಟ್ ಸುಧಾರಿಸಿ ಮಗು ಅಳೋದನ್ನ ನಿಲ್ಲಿಸ್ಬೇಕು. ಮತ್ತೆ ನೀವು ಹಾಲು ಕೊಡ್ಸಕ್ಕೆ ಶುರು ಮಾಡಬೇಕು. ಯಾರು ಮಗು ಹಾಲು ಬರಲ್ಲ ಅಂತಾರೆ. ಈಗ ಮೋಸ್ಟ್ ಆಫ್ ದಿ ಪೀಪಲ್ ತುಂಬಾ ಜನ ಏನ್ ಹೇಳ್ತಾರೆ, ಸರ್ ನಿಮ್ಗೆ ಹಾಲಿಲ್ಲ ಕಡಿಮೆ ಆಗೋಯ್ತು ಅಂತಾರೆ. ಯಾರಿಗೂ ಹಾಲಿಲ್ಲ. ದೇವ್ರ ಸೃಷ್ಟಿಯಲ್ಲಿ ಎಲ್ಲರಿಗೂ ದೇವರು ಹಾಲು ಕೊಡ್ತಾನೆ. ಯಾವ್ದನ್ನ ಪ್ರಾಣಿಗಳಿಗೆ ಮೇಲ್ಗಡೆ ಹಾಲು ಕೊಟ್ಟಿದ್ದಾರ? ಬಾಟ್ಲಾಲು ಹಸುಗೆ, ಕರುಗೆ, ಎಮ್ಮೆಗೆ ಯಾರಾದ್ರೂ ಮೇಲ್ಗಡೆ ಹಾಲು ಕೊಟ್ಟಿದ್ದಾರ? ಯಾರೂ ಕೊಟ್ಟಿಲ್ಲ. ತಾಯಂದಿರಿಗೆ ನಮ್ಮ ತಾಯಂದಿರಿಗೆ ಯಾಕಂದ್ರೆ 7ನೇ ಸೆನ್ಸ್ ಅಂತ 7th ಸೆನ್ಸ್ ಅಂತ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಸೈಕಲಾಜಿಕಲ್ ಮಿಲ್ಕ್ ಸೆಕ್ರೇಷನ್ ಇಸ್ ನನಗೆ ಹಾಲು ಬರ್ತದೆ ಅಂದರೆ ಬಂದೇ ಬರ್ತದೆ. ನನಗೆ ಬರಲ್ಲ ಅಂತ ಯೋಚನೆ ಮಾಡಿದ್ರೆ ಬರಲ್ಲ. ಸೊ ಪ್ರತಿಯೊಬ್ಬರು ತಾಯಿಗೆ ಯಾವುದೇ ರೀತಿ ಪಥ್ಯ ಇಲ್ಲ. ಪಥ್ಯ ಇರಬೇಕಾಗಿರೋದು ಮಗುಗೆ. ನವಜಾತ ಶಿಶು ಮಾತ್ರ ಪಥ್ಯ ತಾಯಿ ಹಾಲು ಒಂದೇ ಕೊಡಬೇಕು. ತಾಯಿ ಇರೋದು ಭೂಲೋಕದಲ್ಲಿ ಇರೋ ತಿನ್ನೋ ಪದಾರ್ಥ, ಕುಡಿಯೋ ಪದಾರ್ಥ ಎಲ್ಲ ತಗೋಬಹುದು. ನೆಕ್ಸ್ಟ್ ಆಮೇಲೆ ನೀವು ಯಾವ್ದಾರ ತೊಂದರೆ ಆಯಿತು, ಡೇಂಜರ್ ಸೈನ್ಸ್ ಅಂತೀವಿ, ಇಲ್ಲಾಂದ್ರೆ ರೆಡ್ ಫ್ಲಾಗ್ ಸೈನ್ಸ್ ಅಂತೀವಿ. ಈ ಡೇಂಜರ್ ಸೈನ್ಸ್ ತುಂಬಾ ಎಮರ್ಜೆನ್ಸಿ ಇರೋದು. ಇದನ್ನ ಯಾವಾಗ ಬರ್ಬೇಕು ನೀವು? ತಕ್ಷಣನೇ ಈ ಗುರುತುಗಳು ಚಿಹ್ನೆಗಳು ಇರ್ತದೆ, ತಕ್ಷಣನೇ ನೀವು ಹಾಸ್ಪಿಟಲ್ಗೆ ಬಂದು ತೋರಿಸ್ಬೇಕು, ಡಾಕ್ಟರ್ನ ಸಲಹೆ ಪಡಿಬೇಕು. ಮಗು ಹಾಲೇ ಕುಡಿತಾ ಇಲ್ಲ ಅಂದ್ರೆ ತಕ್ಷಣ ಬರಬೇಕು. ಮಗುಗೆ ಫಿಕ್ಸ್ ಅಂದ್ರೆ ಕನ್ವಲ್ಷನ್ ಅಂತೀವಿ, ತಕ್ಷಣ ಬರಬೇಕು. ಮಗು ಮುಟ್ಟಿದರೆ ಕಾಲು ಮತ್ತೆ ಹೊಟ್ಟೆ ತಣ್ಣಗಿತ್ತು ಅಂದ್ರೆ ತಕ್ಷಣ ಬರಬೇಕು. ಅವಿಗೆ BP ಕಡಿಮೆ ಆಗಿರ್ತದೆ. ಸೊ ಕೈ, ಕಾಲು ಮತ್ತೆ ಹೊಟ್ಟೆ ತಣ್ಣಗಿತ್ತು ಅಂದ್ರೆ ತಕ್ಷಣ ಬರಬೇಕು. ಮಗು ಉಸಿರಾಟ ತೊಂದರೆ ಇತ್ತು ಅಂದ್ರೆ, ಒಂದು ಮಗು ಹುಟ್ಟಿದೆ ನವಜಾತ ಶಿಶು 60 ತನಕ ಉಸಿರಾಟ ಆಡ್ಬೋದು 1 ನಿಮಿಷಕ್ಕೆ. 60ಗಿಂತ ಹೆಚ್ಚು ಆಯ್ತು ಅಂದ್ರೆ ಉಸಿರಾಟ ತೊಂದರೆ ಇದೆ ಅಂತ. ಆ ಮಗು ಮತ್ತೆ ಪಕ್ಕೆ ಹೇಳ್ತಾ ಇರೋ ಮಕ್ಕಳು ತಕ್ಷಣನೇ ತಗೊಂಡ್ಬರ್ಬೇಕು. ಆಮೇಲೆ ಮಗುಗೆ ಜ್ವರ ಇದ್ದಿದ್ದ ಮಕ್ಕಳು ಕರ್ಕೊಂಡ್ಬರ್ಬೇಕು. ಮತ್ತು ಜಾಂಡಿಸ್
ಜಾಂಡೀಸ್ ಹಳದಿ ಬಣ್ಣ ಆಗೋದು. ಪ್ರತಿಯೊಂದು ಮಗುಗೂ ಜಾಂಡೀಸ್ ಬರ್ತದೆ. 2ನೇ ದಿನ ಮಾಮೂಲಿ ಜಾಂಡೀಸ್ ಬರ್ತದೆ. ಆ ಜಾಂಡೀಸ್ ಅದಕ್ಕೆ ಆ್ಯಕ್ಚುಲಿ ನಾರ್ಮಲ್ ಆಗಿ ಏನು ಬೇಕಾಗಲ್ಲ. ಅದೇ ಒಂದೊಂದು ಸಾರಿ ಲಿಮಿಟ್ ದಾಟ್ಬಿಡ್ತದೆ ಆ ತೂಕಕ್ಕೆ. ಆ ಎಷ್ಟು ತಿಂಗಳು ಹುಟ್ಟು ಆದಮೇಲೆ. ಸೊ ಅಂಗೈ ಮತ್ತು ಪಾದ ತನಕ ಹಳದಿ ಬಣ್ಣ ಇತ್ತು ಅಂದರೆ ತಕ್ಷಣವೇ ತಗೊಂಬಂದು ತೋರಿಸಬೇಕು. ಆಮೇಲೆ ಮಗುಗೆ ಕಣ್ಣು ಮೆತ್ತಾಕೊಳ್ಳೋದು, ಗೀಜು ಬರೋದು ಈ ಥರ ಇದ್ರೇನು ತಕ್ಷಣವೇ ನೀವು ಈ ಸೂಚನೆಗಳು ಯಾವುದೇ ಇದ್ರೇನು ತಕ್ಷಣವೇ ನಮ್ಮ ಹಾಸ್ಪಿಟ್ಲಿಗೆ ಬರ್ಬೋದು. ನಮ್ಮ ಹಾಸ್ಪಿಟಲ್ 24 ಗಂಟೆ ನಮ್ಮ ಮಕ್ಕಳ ತಜ್ಞರು ಇರ್ತಾರೆ. ನೀವು ಅವ್ರನ್ನ ಮೀಟ್ ಆಗ್ಬೋದು, ಅವ್ರ ಸಲಹೆನ ಪಡಿಬೋದು. ನೆಕ್ಸ್ಟ್, ಇದು ರೆಡ್ ಫ್ಲಾಗ್ ಸೈನ್ಸ್. ಅದೇ ಇದೆ, ಅದನ್ನೆಲ್ಲ ಎಚ್ಚರಿಕೆ ಚಿಹ್ನೆಗಳು: ಉಸಿರಾಟ, ಪಕ್ಕೆ ಎಳೆತ, ಮತ್ತೆ ಜಾಂಡೀಸ್ ಈ ಥರ. ನೆಕ್ಸ್ಟ್, ಮಗು ಆರೈಕೆ ಮಾಡೋರು, ತಾಯಿಯೇ ಆಗಲಿ ಮನೆಯವರೇ ಆಗಲಿ, ಯಾವ ಮಗುನ ಮುಟ್ಟಬೇಕು ಅಂದರೆ ಕೈಯೆಲ್ಲ ಸ್ವಚ್ಛವಾಗಿರಬೇಕು. ನಿಮ್ಮ ಬಟ್ಟೆ ಎಲ್ಲ ಸ್ವಚ್ಛವಾಗಿರಬೇಕು. ಕೈನ ಸೋಪ್ ಹಾಕಿ ತೊಳ್ಕೊಬೇಕು. 20 ಸೆಕೆಂಡು ಸೋಪು ನೀರಲ್ಲಿ ವಾಶ್ ಮಾಡಬೇಕು. ಅದು ವಾಶ್ ಮಾಡಿದ ಮೇಲೆ ಆ ಕೈಗಳನ್ನ ಒಣ ಬಟ್ಟೆಯಲ್ಲಿ ಟವಲಲ್ಲಿ ಒರೆಸಿ ಆಮೇಲೆ ಮಗುನ ಕರ್ಕೊಬೇಕು. ಮಗು ಇರೋ ಜಾಗದಲ್ಲಿ ಸ್ವಚ್ಛವಾಗಿರಬೇಕು. ಅದು ಗಾಳಿ ಆಟ ಇರಬೇಕು. ಮತ್ತು ಮಗುಗೆ ದಿನಾನು ಹೊಸ ಬಟ್ಟೆಗಳನ್ನು ಹಾಕಬೇಕು. ಒಗೆದಿರೋ ಬಟ್ಟೆ ಅಂದರೆ ಹೊಸ ಬಟ್ಟೆ ಹೊಸದಲ್ಲ, ನನಗೆ ಒಗೆದಿರೋ ಬಟ್ಟೆಗಳನ್ನು ಹಾಕಬೇಕು. ಆಮೇಲೆ ಯಾವುದೇ ಆರೈಕೆ ಮಾಡೋರಿಗೆ ಕೆಮ್ಮು, ನೆಗಡಿ ಯಾವುದೇ ತೊಂದರೆ ಇದ್ದರೆ ಅವ್ರ ಹತ್ರ ಮಗುನ ಕೊಡಬಾರ್ದು. ಅದೇ ಪ್ರಾಬ್ಲಮ್ ತಾಯಿಗಿತ್ತು ಅಂದರೆ, ನೆಗಡಿ ಕೆಮ್ಮು ಏನಾದಿತ್ತಂದರೆ ಮಾಸ್ಕ್ ಹಾಕ್ಕೊಬೇಕು. ಅವರು ಡಾಕ್ಟರ್ನ ಸಲಹೆ ಪಡಿಬೇಕು. ನೆಕ್ಸ್ಟ್, ವ್ಯಾಕ್ಸಿನೇಷನ್ ಆ್ಯಂಡ್ ರೆಗ್ಯುಲರ್ ಚೆಕಪ್. ಮೊದಲ ಲಸಿಕೆ ಹುಟ್ಟಿದ ತಕ್ಷಣ ತಾಯಾಳು ಎದೆ ಹಾಲು ಕೊಟ್ಟಿರ್ತೀವಲ್ಲ, ಗಿನ್ನಾಳು, ಅದೇ ಲಸಿಕೆ, ಫಸ್ಟ್ ಲಸಿಕೆ. ಅದಾಗಿದ ಮೇಲೆ ನಾವೇನು ಮಾಡ್ತೀವಿ, ಹುಟ್ಟಿದ ತಕ್ಷಣ BCG ಅಂತ ಕೊಡ್ತೀವಿ. BCG ಅನ್ನೋದು ಕೊಡೋದು ಜೀವಕ್ಕೆ ಅಪಾಯವಾಗುವಂಥ TB ಕಾಯಿಲೆ, ಮೆದುಳು TB ಮತ್ತು ಮಾಂಸಖಂಡಕ್ಕೆಲ್ಲ TB ಬರ್ತದೆ. ಇದು 2 ಬರ್ದಿರೋ ತಡೆಗಟ್ಟಕ್ಕೆ. ಆಮೇಲೆ ಪೋಲಿಯೋ ಡ್ರಾಪ್ಸ್, ನಿಮ್ಗೆಲ್ರಿಗೂ ಗೊತ್ತಿದೆ. ಪೋಲಿಯೋ ಡ್ರಾಪ್ಸ್ ಏನು ಕೊಡ್ತೀವಿ ಅಂದರೆ ಪೋಲಿಯೋ ಜ್ವರ ಬಂದು ಕಾಲು ಹೋಗ್ದಿರ ಇರೋಕ್ಕೆ. ಆಮೇಲೆ ಹೆಪಟೈಟಿಸ್ B ಅಂತ ಕೊಡ್ತೀವಿ. ಹೆಪಟೈಟಿಸ್ B ಅಂದರೆ ಜೀವಕ್ಕೆ ಅಪಾಯದ ಅಂತ ವೈರಲ್ ಜಾಂಡೀಸ್ B ಅಂತ ಬರ್ತದೆ. ಈ ಜಾಂಡೀಸ್ ಬಂದು ವಾಸಿ ಆಗೋದ್ರೆ ಕೂಡ 15-20 ವರ್ಷ ಆಗಿದ್ಮೇಲೆ ಮತ್ತೆ ಜಾಂಡೀಸ್ ಬರ್ಬೋದು, ಇಲ್ಲಾಂದ್ರೆ ಲಿವರ್ ಕ್ಯಾನ್ಸರ್ ಬರ್ಬೋದು. ಅದಕ್ಕೋಸ್ಕರ ಈ ಲಸಿಕೆನ ಹಾಕೊಬೇಕು. ಈ ಜಾಂಡೀಸ್ಗೂ ಮಾಮೂಲಿ ಬರೋ ಜಾಂಡೀಸ್ಗೂ ವ್ಯತ್ಯಾಸ ಇದೆ. ಆಮೇಲೆ ಪ್ರತಿ ಸಾರಿನೂ ನೀವು ಮನೆಗೆ ಡಿಸ್ಚಾರ್ಜ್ ಆಗಿ ಹೋಗಿದ್ಮೇಲೆ 3 ರಿಂದ 5 ದಿನದ ಒಳಗಡೆ ಒಂದು ಸಾರಿ ಬಂದು ತೋರಿಸ್ಬೇಕು. ಆಮೇಲೆ 2ನೇ ವಾರ 10 ದಿನದಿಂದ 14ನೇ ದಿನದ ಒಳಗಡೆ ಒಂದು ಸಾರಿ ಬಂದು ತೋರಿಸ್ಬೇಕು. ಆಮೇಲೆ 1 ತಿಂಗಳು ಮುಗಿಯೋದಕ್ಕೆ ಮೊದಲು ಒಂದು ಸಾರಿ ಬಂದು ಡಾಕ್ಟರ್ನ ಸಲಹೆ ಪಡಿಬೇಕು. ಈ ಎಲ್ಲ ನಾನು ಹೇಳಿದ ಆರೈಕೆನೆಲ್ಲ ಫಾಲೋ ಮಾಡಿದ್ರೆ ನಿಮ್ಮ ಮಗು ಬೆಳವಣಿಗೆ ಮತ್ತು ಪ್ರತಿಯೊಂದೂ ಚೆನ್ನಾಗೇ ಆಗ್ತದೆ. ಅದೇ ಈ ಮಗು ಡೆಲಿವರಿ ರೂಮಲ್ಲಿ ಯಾವುದೇ ತೊಂದರೆ ಇದ್ದರೆ, ಮಗು ಉಸಿರಾಟ ತೊಂದರೆ ಇರ್ಬೋದು, ಬೇರೆ ಥರ ಏನೇ ತೊಂದರೆ ಇದ್ರೇನು ನಾವು NICUಗೆ ಶಿಫ್ಟ್ ಮಾಡ್ತೀವಿ. ಆ ಥರ ಏನೂ ಇಲ್ಲ ಅಂದರೆ ಇಮ್ಮಿಡಿಯೇಟ್ ತಾಯಿ ಹತ್ರ ಶಿಫ್ಟ್ ಮಾಡ್ತೀವಿ. ತಾಯಿ ಅರ್ಧ ಗಂಟೆ ಒಳಗಡೆ ತಾಯಿ ಹಾಲನ್ನು ಕೊಡಬೇಕು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಶಿಶುವಿನ ಆರೈಕೆ, ಬೆಳವಣಿಗೆ, ಆಹಾರದ ಪದ್ಧತಿ ಮತ್ತು ಲಸಿಕೆಗಳ ಬಗ್ಗೆ ಬಹಳ ವಿಸ್ತೀರ್ಣವಾಗಿ ತಿಳಿಸಿಕೊಟ್ಟಂತಹ ಡಾಕ್ಟರ್ ರಮೇಶ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅತ್ಯಂತ ಪವಿತ್ರ ಕ್ಷಣ, ಸೀಮಂತ ಸಂಪ್ರದಾಯ ಸಮಾರಂಭ. ಸಾಂಕೇತಿಕವಾಗಿ 5 ಗರ್ಭಿಣಿಯರಿಗೆ ಮಾತ್ರ ಈಗ ತಾಂಬೂಲ ಮತ್ತು ಉಡುಗೊರೆ ನೀಡಲು ಶ್ರೀಮತಿ ಪ್ರತಿಭಾ ಮೇಡಮ್ ಮತ್ತು ಶ್ರೀಮತಿ ಅನುರಾಧ ಕೃಷ್ಣಮೂರ್ತಿ ಮೇಡಮ್ನವರನ್ನು ಕೇಳಿಕೊಳ್ಳುತ್ತೇನೆ. ನಂತರ ಎಲ್ಲ ಗರ್ಭಿಣಿಯರಿಗೂ ಈ ಸಾಂಪ್ರದಾಯಿಕ ಕ್ರಮವನ್ನು ನಡೆಸಲಾಗುತ್ತದೆ.
ಸಂಪ್ರದಾಯವು ತಾಯಿಗೆ ಆಶೀರ್ವಾದ, ಪ್ರೀತಿ ಮತ್ತು ರಕ್ಷಣೆಯ ಸಂಕೇತವಾಗಿದೆ. ಗರ್ಭಿಣಿಯರಿಗೆ ಆಶೀರ್ವದಿಸಿದ ಗಣ್ಯರಿಗೆ ಧನ್ಯವಾದಗಳು. ಉಳಿದೆಲ್ಲ ಗರ್ಭಿಣಿಯ ಸ್ತ್ರೀಯರಿಗೆ ನೀವು ಕುಳಿತಿರೋ ಜಾಗದಲ್ಲೇ ನಿಮಗೆ ತಾಂಬೂಲ ಹಾಗೂ ಆಶೀರ್ವಾದಗಳು ತಲುಪುತ್ತೆ. ದಯಮಾಡಿ ಯಾರು ಎದ್ದೇಳಬಾರ್ದು, ಎಲ್ಲ ಕುಳಿತಲ್ಲೇ ಕುಳಿತಿದ್ರೆ ಕಾರ್ಯವನ್ನು ನಿರ್ವಹಿಸಲು ಸಹಕಾರಿಯಾಗುತ್ತೆ. ಈಗ ನಮ್ಮಲ್ಲಿ ಚೆಕಪ್ಗೆ ಬರ್ತಾ ಇರುವಂಥ ಪ್ರಫುಲ್ಲಾರವರು ರಾಮನಗರದಿಂದ ಬರ್ತಾ ಇದ್ದಾರೆ ಪ್ರತಿ ಬಾರಿ ಚೆಕಪ್ಗೆ ಅಂತ. ಅವರ ಸೀಮಂತ ಕಾರ್ಯಕ್ರಮ ಮನೆಯಲ್ಲಿ ಏರ್ಪಡಿಸಲಾಗಿತ್ತು ಕಳೆದ ಭಾನುವಾರ. ಕಾರಣಾಂತರಗಳಿಂದ ವೈಯಕ್ತಿಕ ತೊಂದರೆಯಿಂದ ಅವರು ಅದನ್ನು ಕ್ಯಾನ್ಸಲ್ ಮಾಡಬೇಕಾಗಿ ಬಂದಿದೆ. ಈಗ ಅವರ ಕುಟುಂಬದವರು ಇಲ್ಲಿಯೇ ಅವರ ಸೀಮಂತ ಕಾರ್ಯಕ್ರಮವನ್ನು ನಿಮ್ಮೆಲ್ಲರೆದುರು ಆಚರಿಸಲು ಅಂತ ಸಿದ್ಧವಾಗಿ ಬಂದಿದ್ದಾರೆ. ಈಗ ಪ್ರಫುಲ್ಲಾರವರಿಗೆ ಸೀಮಂತ ಕಾರ್ಯಕ್ರಮ ನಡೆಯುತ್ತದೆ. ಸೆಕೆಂಡ್ ಪ್ರೆಗ್ನೆನ್ಸಿ. ಫಸ್ಟ್ ಪ್ರೆಗ್ನೆನ್ಸಿಲಿ ನನಗೆ ಮಾಡ್ಕೊಳಕ್ಕಾಗಿಲ್ಲ, ಪ್ರೀ ಮೆಚೂರ್ ಬೇಬಿ ಆಗೋಯ್ತು. ಈಗ ಸೆಕೆಂಡ್ ಮಾಡ್ಕೋಬೇಕಂತ ಇತ್ತು, ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ನನಗೆ ಇಲ್ಲಿ ಒಂದು ಅವಕಾಶ ಸಿಕ್ತು, ಕಾಲ್ ಬಂತು ಇಲ್ಲಿಂದ, ಹಿಂಗೆ ನಾವು ಗರ್ಭಿಣಿ ಸೀಮಂತ ಕಾರ್ಯಕ್ರಮ ಇಟ್ಕೊಂಡಿದ್ವಿ, ಬರ್ತೀರಾ ಅಂತ. ಸೊ ನನ್ನ ಮೊಮ್ಮನ್ ಕೇಳಿದ್ರೆ ಹೀಗೋ ಮಾಡ್ಕೋಬೇಕಂತ ಒಂದು ಆಸೆ ಇತ್ತು, ಮಾಡ್ಕೋಬಿಡು, ತುಂಬ ಜನದ ಆಶೀರ್ವಾದ ಇಲ್ಲೇ ಸಿಗುತ್ತೆ ಅಂತ. ಸೊ ನನ್ಗೆ ತುಂಬಾ ಖುಷಿ, ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಿದೆ ನನಗೆ ಇಲ್ಲಿ ಒಂದು ಚಾನ್ಸ್ ಸಿಕ್ಕಿದ್ದು.
ಸೊ ಲಾಸ್ಟ್ ಸಂಡೇ ಕ್ಯಾನ್ಸಲ್ ಆಯಿತು. ಈಗ ನನಗೆ ತುಂಬ ಖುಷಿ ಆಗ್ತಿದೆ. ಇಲ್ಲಿ ಎಲ್ಲರೂ ಆಶೀರ್ವಾದ ಸಿಕ್ಕಿದೆ ನನಗೆ. ಥ್ಯಾಂಕ್ ಯು. ಈಗ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋದಕ್ಕೆ ಡಾಕ್ಟರ್ ಶಿಲ್ಪಾ ಅವರನ್ನು ವೇದಿಕೆ ಮೇಲೆ ಕರೀತಾ ಇದ್ದೇನೆ. ಜಯಶ್ರೀ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿಲ್ಪಶ್ರೀ, ಅಸಿಸ್ಟೆಂಟ್ ಪ್ರೊಫೆಸರ್ ರೇಡಿಯಾಲಜಿ ವಿಭಾಗದಿಂದ. ಈ ಪವಿತ್ರ ಕಾರ್ಯಕ್ರಮದ ಅಂತ್ಯದಲ್ಲಿ ಆಯೋಜನಾ ತಂಡದ ಪರವಾಗಿ ವಂದನಾರ್ಪಣೆ ಸಲ್ಲಿಸುವ ಅವಕಾಶ ದೊರೆತಿರುವ ನನಗೆ ಹೆಮ್ಮೆಯ ವಿಷಯವಾಗಿದೆ. ಮೊದಲಿಗೆ ನಮ್ಮ ಪದ್ಮಭೂಷಣ ಪುರಸ್ಕೃತ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಆಶೀರ್ವಾದಗಳಿಗೆ ನನ್ನ ನಮನಗಳು. ನಮ್ಮ ಆಸ್ಪತ್ರೆಯೇ ಸಮಗ್ರ ಅಭಿವೃದ್ಧಿಯೇ ಧ್ಯೇಯವಾಗಿರುವ ಆರೋಗ್ಯವೇ ಸೇವೆ, ಸೇವೆಯೇ ಧರ್ಮ ಎಂಬ ಮಹತ್ತರ ದೃಷ್ಟಿಕೋನವನ್ನು ಹೊಂದಿರುವ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗಳಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಪರಮಪೂಜ್ಯ ಶ್ರೀ ಶ್ರೀ ಸೌಮ್ಯನಾಥ ಸ್ವಾಮೀಜಿಗಳ ಪ್ರೇರಣೆ ಮತ್ತು ಆಶೀರ್ವಾದ ಇಲ್ಲದೆ ಈ ಕಾರ್ಯಕ್ರಮವು ಯಶಸ್ವಿಯಾಗುತ್ತಿರಲಿಲ್ಲ. ಅವರಿಗೂ ನನ್ನ ಅನಂತ ಕೃತಜ್ಞತೆಗಳು. ಈ ಜನ್ಯಸಿರಿ ಕಾರ್ಯಕ್ರಮದ ಹೃದಯವೇ ನೀವು, ಗರ್ಭಿಣಿ ತಾಯಂದಿರು ಮತ್ತು ಅವರ ಕುಟುಂಬದವರು. ನಿಮ್ಮ ವಿಶ್ವಾಸ ಮತ್ತು ಸಾನ್ನಿಧ್ಯವೇ ಈ ಕಾರ್ಯಕ್ರಮದ ನಿಜವಾದ ಯಶಸ್ಸಾಗಿದೆ. ಈ ಸೀಮಂತವನ್ನು ಸಾರ್ಥಕಗೊಳಿಸಿದ ಎಲ್ಲ ತಾಯಂದಿರಿಗೂ ಮತ್ತು ಅವರ ಕುಟುಂಬದವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ತಾಯಿ ಮತ್ತು ಮಗುವಿನ ಆರೋಗ್ಯ ಸೇವೆಗಳ ಅಭಿವೃದ್ಧಿಗೆ ನಮ್ಮ ಡೀನ್ ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ಗಂಗಾಧರ್ ಸರ್ ಅವರ ದೂರದೃಷ್ಟಿ ಮತ್ತು ಮಾರ್ಗದರ್ಶನವೇ ನಮ್ಮ ಆಸ್ಪತ್ರೆಯ ಶಕ್ತಿ. ನಿಮ್ಮ ಪ್ರೋತ್ಸಾಹದಿಂದ ವೈದ್ಯರು, ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ಉತ್ತಮ ಗುಣಮಟ್ಟದ ಸೇವೆ ನೀಡಲು ಪ್ರೇರಿತರಾಗಿದ್ದಾರೆ ಸರ್. ಈ ಜನ್ಯಸಿರಿ ಕಾರ್ಯಕ್ರಮದ ಮೂಲಕ ಸಮಾಜದಲ್ಲಿ ತಾಯಿ ಮಗುವಿನ ಆರೋಗ್ಯದ ಜಾಗೃತಿ ಹೆಚ್ಚಿಸಲು ಅವಕಾಶ ದೊರೆತಿದೆ. ಈ ಸಹಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಡಾಕ್ಟರ್ ರಮೇಶ್ ಸರ್ ಅವರನ್ನು ವೇದಿಕೆ ಆಗಮಿಸಿ ಡೀನ್ಸ್ ಅವರಿಗೆ ನಮ್ಮ ಕಡೆಯಿಂದ ಚಿನ್ನ ಕಾಣಿಕೆಯನ್ನು ಸಲ್ಲಿಸಲು ಕೇಳಿಕೊಳ್ಳುತ್ತೇನೆ. ಮಾನ್ಯ COH ಡಾಕ್ಟರ್ ಕೃಷ್ಣಮೂರ್ತಿ ಸರ್ ಅವರೇ, ತಾಯಿ ಮತ್ತು ಮಗುವಿನ ಆರೋಗ್ಯದ ಮೇಲಿನ ನಿಮ್ಮ ಕಾಳಜಿ ಮತ್ತು ನಿಸ್ವಾರ್ಥ ಸೇವೆ ನಮಗೆ ಸದಾ ಸ್ಫೂರ್ತಿ. ನಿಮ್ಮ ನಾಯಕತ್ವದಿಂದ ಅನೇಕ ತಾಯಂದಿರು ಮತ್ತು ಶಿಶುಗಳು ಸುರಕ್ಷಿತ ಹಾಗೂ ಉತ್ತಮ ಆರೈಕೆಯನ್ನು ಪಡೆಯುತ್ತಿದ್ದಾರೆ. ಈ ಜನ್ಯಸಿರಿ ಕಾರ್ಯಕ್ರಮಕ್ಕೆ ನೀಡಿದ ನಿಮ್ಮ ಬೆಂಬಲಕ್ಕಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು ಸರ್. ಗೌರವ ಚಿಹ್ನೆಯಾಗಿ ಕಾಣಿಕೆಯನ್ನು ಸಲ್ಲಿಸಲು ಡಾಕ್ಟರ್ ರಘುರಾಮ್ಸ್ ಅವರನ್ನು ಆಹ್ವಾನಿಸುತ್ತೇನೆ. ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತೃತ್ವದ ಪವಿತ್ರತೆಯನ್ನು ಆಚರಿಸಿ ತಾಯಂದಿರಿಗೆ ಆತ್ಮೀಯತೆ ಮತ್ತು ಆಶೀರ್ವಾದ ನೀಡಿದ ನಮ್ಮ ಪ್ರಾಂಶುಪಾಲರಾದ ಗಂಗಾಧರ್ ಸರ್ ಅವರ ಧರ್ಮಪತ್ನಿ ಶ್ರೀಮತಿ ಪ್ರತಿಭಾ ಮೇಡಮ್ ಮತ್ತು ಕೃಷ್ಣಮೂರ್ತಿ ಸರ್ ಅವರ ಧರ್ಮಪತ್ನಿ ಅನುರಾಧ ಮೇಡಮ್ ಅವರಿಗೆ ನಮ್ಮ ಭಾವಪೂರ್ಣ ಕೃತಜ್ಞತೆಗಳು.
ಡಾಕ್ಟರ್ ರೇಣುಕಾ ಮೇಡಮ್ ಅವರು ಪ್ರತಿಭಾ ಮೇಡಮ್ಗೆ ಫುಲ್ ನೀಡಲು ಕೋರಿಕೊಳ್ಳುತ್ತೇನೆ. ಮತ್ತು ಡಾಕ್ಟರ್ ಶೈಲಜಾ ಮೇಡಮ್ ಅವರನ್ನು ಡಾಕ್ಟರ್ ಅನುರಾಧ ಮೇಡಮ್ ಅವರಿಗೆ ತಾಂಬೂಲವನ್ನು ನೀಡಲು ವಿನಂತಿಸುತ್ತೇನೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಆಗಿದೆ. ಗರ್ಭಿಣಿ ಸ್ತ್ರೀಯರು ಮತ್ತು ಅವರ ಕುಟುಂಬದವರು ಎಲ್ಲರೂ ಊಟ ಮಾಡಿ ನಂತರ ತೆರಳಬೇಕಾಗಿ ವಿನಂತಿ. ಓಕೆ, ಈಗ ದಯಮಾಡಿ ಯಾರು ತಮ್ಮ ಆಸೀನರಾಗಿರೋ ಜಾಗದಿಂದ ಎದ್ದೇಳಬೇಡಿ. ಅಲ್ಲೇ ಒಂದು 2 ನಿಮಿಷ ಕುಳಿತಿರ್ಬೇಕಾಗಿ ಕೇಳ್ಕೊತೀನಿ. ಈಗ ನಮ್ಮ ಗಣ್ಯರೆಲ್ಲ ನಿಮ್ಮ ಮಧ್ಯೆ ಬಂದು ನಿಂತುಕೊಂಡು ಫೋಟೋ ತೆಗೆಸ್ಕೊಳ್ತಾ ಇರ್ತಾರೆ. ಕುತ್ಕೊಳ್ಳೋಕೆ ಹೇಳಿದೆ ಮೇಡಮ್, ಒಂದೇ ಒಂದು ನಿಮಿಷ ಕುತ್ಕೊಂಡಿದ್ದೆ. ಆಸ್ಪತ್ರೆಯ ಸೇವೆ ನಿರಂತರವಾಗಿ ಸಾಗಲು ಹಿನ್ನೆಲೆಯಲ್ಲಿ ದುಡಿಯುವವರೇ ನಿಜವಾದ ನಾಯಕರು. ನಮ್ಮ RMO ಡಾಕ್ಟರ್ ಪ್ರದೀಪ್ ಸರ್ ಅವರ ಪರಿಶ್ರಮ ಮತ್ತು ಸಮರ್ಪಣೆ ತಾಯಿ ಮಗು ಆರೋಗ್ಯ ಸೇವೆಯನ್ನು ಸುಗಮವಾಗಿ ನಡೆಯುತ್ತಿದೆ. ನಿಮ್ಮ ಅಮೂಲ್ಯ ಸಹಕಾರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಒಬ್ಬ ತಾಯಿ ಮತ್ತು ಮಗುವಿಗೆ ಸುರಕ್ಷತೆ ಒಂದು ವಿಭಾಗದ ಕೆಲಸವಲ್ಲ, ಅದು ಒಂದು ತಂಡದ ಯಶಸ್ಸು. ಆರೋಗ್ಯಕರ ಸಮಾಜದ ಅಡಿಪಾಯ ತಾಯಿ ಮತ್ತು ಮಗುವಿನ ಆರೋಗ್ಯ. ಈ ಮಹತ್ವದ ಗುರಿಯನ್ನು ಸಾಧಿಸಲು ಸಮುದಾಯ ವೈದ್ಯಕೀಯ ವಿಭಾಗ, ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ, ರೇಡಿಯಾಲಜಿ ವಿಭಾಗ, ಅನಸ್ಥಿಷಿಯಾ ವಿಭಾಗ ಮತ್ತು ಸ್ತ್ರೀರೋಗ ವಿಭಾಗ ಇವರೆಲ್ಲರೂ ಕಾರಣರಾಗಿದ್ದಾರೆ. ಈ ಎಲ್ಲ ವಿಭಾಗಗಳಿಗೆ ಅಮೂಲ್ಯ ಸೇವೆಗೆ ಅವರ ಅನಂತ ಧನ್ಯವಾದಗಳು. ಕಾರ್ಯಕ್ರಮದ ಧ್ವನಿ ಮತ್ತು ದೃಶ್ಯ ವ್ಯವಸ್ಥೆಯನ್ನು ನಿರ್ವಹಿಸಿದ ಡಿಜಿಟಲ್ ತಂತ್ರಜ್ಞಾನದಿಂದ ಸೇವೆಯನ್ನು ಇನ್ನಷ್ಟು ಸುಲಭ ಮತ್ತು ಪರಿಣಾಮಕಾರಿಯಾಗಿ ಮಾಡಿದ ಡಿಜಿಟಲ್ ಮತ್ತು AI ತಂಡದ ಸದಸ್ಯರಿಗೆ ಧನ್ಯವಾದಗಳು. ಶ್ರೀಲಕ್ಷ್ಮಿ ಮ್ಯಾಮ್ ಅವರು ಡಿಜಿಟಲ್ ತಂಡಕ್ಕೆ ಕಾಣಿಕೆಯನ್ನು ನೀಡಲು ವಿನಂತಿಸುತ್ತೇನೆ. ಗರ್ಭಿಣಿ ತಾಯಂದಿರ ದೈಹಿಕ ಆರೋಗ್ಯ ಮತ್ತು ಸುಖಕರ ಗರ್ಭಧಾರಣೆಗೆ ಮಾರ್ಗದರ್ಶನ ನೀಡಿದ ಫಿಸಿಯೋಥೆರಪಿ ಮತ್ತು ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಜನ್ಯಸಿರಿ ಕಾರ್ಯಕ್ರಮಕ್ಕೆ ಅಗತ್ಯವಾಗಿ ಎಲ್ಲ ವ್ಯವಸ್ಥೆಗಳನ್ನು ಸಮಯಕ್ಕೆ ಸರಿಯಾಗಿ ಒದಗಿಸಿ ಪ್ರತಿಯೊಂದು ವಿವರಕ್ಕೂ ಗಮನ ಹರಿಸಿದ ಶ್ರೀ ನಂದಾ ಮತ್ತು ಅವರ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನಂದಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸೇವಾ ಮನೋಭಾವದಿಂದ ಹಗಲಿರುಳು ಶ್ರಮಿಸಿ ಕಾರ್ಯಕ್ರಮದ ಆಯೋಜನೆ, ವ್ಯವಸ್ಥೆ ಮತ್ತು ಅಗತ್ಯವಾದ ಎಲ್ಲ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸಿದ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆನಂದ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಆರೋಗ್ಯಕರ ಭವಿಷ್ಯಕ್ಕೆ ಪೌಷ್ಟಿಕ ಆಹಾರವೇ ಆಧಾರ. ಈ ಸಂದೇಶವನ್ನು ತಾಯಂದಿರಿಗೆ ತಲುಪಿಸಿದ ನಮ್ಮ ನ್ಯೂಟ್ರಿಷನಿಸ್ಟ್ ಬಿಂದು ಅವರಿಗೆ ಕೃತಜ್ಞತೆಗಳು. ಬಿಂದು ಸ್ಟಾರ್ಟಿಂಗ್ ಇದೆಯಾ? ನಾನು ನೋಡಿದಾಗ ಸ್ಟಾರ್ಟಿಂಗ್
ಇಲ್ಲ ಬ್ರೋ, ಇದು ಮಾತ್ರ ಇರಲಿಲ್ಲ ಅವರಿಗೆ ಫೋಟೋಗ್ರಾಫರ್ಸ್ಗೆ ಮಾಡಿದ್ದು, ಅದು ಆಫ್ ಮಾಡಿ ನಾನು ಹೋಗಿದ್ದೆ ಎಲ್ಲ. ಈ ಕಾರ್ಯಕ್ರಮದ ಯೋಜನೆ, ವ್ಯವಸ್ಥೆ ಮತ್ತು ಸಮನ್ವಯದಲ್ಲಿ ಮಹತ್ವದ ಪಾತ್ರ ವಹಿಸಿದ HR ತಂಡ ಸೌಮ್ಯ ಮತ್ತು ತಂಡದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸರ್ ಸ್ಪೀಚ್ ಇದೆ. ತಮ್ಮ ಅಮೂಲ್ಯ ಸಮಯ ಮತ್ತು ಪರಿಶ್ರಮವನ್ನು ನೀಡಿದ ವಿವಿಧ ಹಂತಗಳಲ್ಲಿ ಸಹಕರಿಸಿದ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗೂ ನಮ್ಮ ಕೃತಜ್ಞತೆಗಳು. ಉತ್ಸಾಹದಿಂದ, ಶ್ರಮದಿಂದ ಮತ್ತು ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸಿದ ಎಲ್ಲ ವಿದ್ಯಾರ್ಥಿಗಳು, ನರ್ಸ್ ತಂಡದವರೆಗೂ ಹೃತ್ಪೂರ್ವಕ ಧನ್ಯವಾದಗಳು. ನ್ಯಾಷನಲ್ ಅಂತಮೂ ಇಲ್ಲ. ಜನಸಿರಿ ಕಾರ್ಯಕ್ರಮವನ್ನು ಜನತೆಗೆ ತಲುಪಿಸಿ ಸಮುದಾಯದೊಂದಿಗೆ ನಂಬಿಕೆಯ ಸೇತುವೆ ನಿರ್ಮಿಸಿದ PRO ಮತ್ತು MSW ತಂಡಕ್ಕೆ ನಮ್ಮ ಕೃತಜ್ಞತೆಗಳು. ಅವರ ಶ್ರಮ ಮತ್ತು ನಿರಂತರ ಸಹಕಾರವಿಲ್ಲದೆ ಈ ಜನಸಿರಿ ಕಾರ್ಯಕ್ರಮ ಸಾಧ್ಯವಾಗುತ್ತಿರಲಿಲ್ಲ. ನಿಮ್ಮ ಕೊಡುಗೆ ಈ ಯಶಸ್ಸಿಗೆ ಅಡಿಪಾಯವಾಗಿದೆ. ಧನ್ಯವಾದಗಳು. ನಮ್ಮ ಸೇವೆಯ ಧ್ವನಿಯನ್ನು ದೂರ ದೂರಿಗೆ, ಮನೆ ಮನೆಗೂ ತಲುಪಿಸಿ ಅನೇಕ ತಾಯಂದಿರಿಗೆ ಆಶೆ ಮಾಡಿಸಿದ ಪ್ರೆಸ್ ಮತ್ತು ಮಾಧ್ಯಮ ತಂಡದವರಿಗೆ ನನ್ನ ಭಾವಪೂರ್ಣ ಧನ್ಯವಾದಗಳು. ನಿಮ್ಮ ಸಹಕಾರ ಮರೆಯಲಾಗದು. ವಿಶೇಷವಾಗಿ ನಮ್ಮ PROಗಳ ಮಹತ್ವ. ಅವರು ಮನೆ ಮನೆಗೆ ಹೋಗಿ ಎಲ್ಲರನ್ನ ರಿಜಿಸ್ಟರ್ ಮಾಡಿಸದೆ ಹೋಗಿದ್ದಿದ್ರೆ ಬಹುಶಃ ಇಷ್ಟು ಸಂಖ್ಯೆಯಲ್ಲಿ ಇವತ್ತು ಯಶಸ್ಸು ಕಾಣಲು ಸಾಧ್ಯ ಇರಲಿಲ್ಲ. ವಿಶೇಷವಾಗಿ ಅವರು ನಾನು ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೆ. ಆಶಾ ಕಾರ್ಯಕರ್ತೆಯರೆಲ್ಲರೂ ಸ್ಟೇಜ್ ಎಡಭಾಗ ಇರುವಂತಹ ಸ್ಟಾಲ್ನಲ್ಲಿ, ಫಿಸಿಯೋಥೆರಪಿ ಸ್ಟಾಲ್ನಲ್ಲಿ ಹೋಗಿ ತಮ್ಮ ಹಾಜರಾತಿಯನ್ನು ನೋಂದಾಯಿಸ್ಕೋಬೇಕು. ಎಲ್ಲರಿಗೂ ಊಟದ ವ್ಯವಸ್ಥೆ ಆಗಿರೋದ್ರಿಂದ ದಯಮಾಡಿ ಯಾರು ಊಟ ಮಾಡದೆ ಹೋಗ್ಕೂಡ್ದು. ಎಲ್ಲರೂ ಊಟ ಮಾಡಿಕೊಂಡು ನಂತರ ಮನೆಗೆ ತೆರಳಬಹುದು.